So hey everyone, welcome to all of you to my channel Imam D classes. This video is especially for MBA third semester for the subject of derivatives, market and risk management. Okay, ಇದು ನೋಡ್ರಿಪ್ಪ ನಾ ಏನು ಮಾಡ್ತೀನಿ ಓನ್ಲಿ ಪ್ರಾಬ್ಲಮೆಟಿಕ್ ಬೇಸ್ ವಿಡಿಯೋಸ್ ಮಾಡ್ತೀನಿ ನಿಮ್ಮ ಸಂಬಂಧ ಏನೈತಿ ಫಸ್ಟ್ ನೋಡ್ರಿಪ್ಪ ಆಸ್ ಯೂಶುವಲ್ ಪ್ರಾಬ್ಲಮ್ಸ್ ಆನ್ ಮಾರ್ಕೆಟ್ ಟು ಮಾರ್ಕೆಟ್ ಮಾರ್ಜಿನ್ ಎಮ್ ಟಿ ಎಮ್ ಮೀನ್ಸ್ ಮಾರ್ಕೆಟ್ ಟು ಮಾರ್ಕೆಟ್ ಮಾರ್ಜಿನ್ ಇದರ ಬೇಸ್ ಮೇಲೆ ಹೆಂಗೆ ಪ್ರಾಬ್ಲಮ್ಸ್ ಕೇಳಬಹುದು ಎಕ್ಸಾಮಲ್ಲಿ ಅಂತ ಓಕೆ ಓನ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಿಕಾಸ್ ನಾ ಇದು ವಿಡಿಯೋಸ್ ಫಾರ್ ಎಮ್ ಬಿ ಎ ಥರ್ಡ್ ಸೆಮಿಸ್ಟರ್ ಅಂದರೆ obviously for all MBA students I have shooted the videos at the end of the that your examinations, so I don't get that much time. So question number 1 nodri ille ಏನೈತಿ question. The settlement price of Sensex futures contract on a particular day is rupees 400. Okay, futures. Okay, 4600 ಐತಿ. Initial margin is set to rupees 10,000 while maintenance margin is fixed at rupees 8,000. ಆಮೇಲೆ multiple of each contract is 50. The settlement price on the next 5 days are as follows. First settlement day ಐತಿ 1 2 3 4 5. Next price rupees 4,700, 4,500, 4,650, 4,750, 4,700. Next calculate market to market cash flows and the daily closing balance in the account of an investor who has gone long. Okay, who has gone long for rupees 4,600. Calculate net profit or loss on each of the contracts. ಇದು ಕ್ವಶನ್ ಐತಿ ನಿಮ್ದು. ಸರಿ ನೋಡೋಣ ಇದು ಕ್ವಶನ್ ಹೆಂಗಿತ್ತು. ಫಸ್ಟ್ ನೋಡ್ರಿಪ್ಪ ಇದು ಯಾವ ಮೆಥಡ್ ಬೇಸ್ ಮೇಲೆ ಪ್ರಾಬ್ಲಮ್ ಐತಿ, ಇದು ಮಾರ್ಕೆಟ್ ಟು ಮಾರ್ಕೆಟ್ ಬೇಸ್ ಮೇಲೆ ಪ್ರಾಬ್ಲಮ್ ಐತಿ. ಸೊ ಬರೀರಪ್ಪ ಮಾರ್ಕೆಟ್ ಆನ್ಸರ್ ಮಾರ್ಕೆಟ್ ಟು ಮಾರ್ಕೆಟ್ MTM ಕ್ಯಾಲ್ಕುಲೇಷನ್ ಫಾರ್ ಅ ಸೆನ್ಸೆಕ್ಸ್ ಫ್ಯೂಚರ್ಸ್ ಕಾಂಟ್ರಾಕ್ಟ್. ಯಾಕಂದರೆ ಸೆನ್ಸೆಕ್ಸ್ ಫ್ಯೂಚರ್ ಕಾಂಟ್ರಾಕ್ಟ್ ಬೇಸ್ ಮೇಲೆ ಪ್ರಾಬ್ಲಮ್ ಐತಿ. ಸೊ ಕರೆಕ್ಟಾ? ಸರಿ, ಫಸ್ಟ್ ಗಿವನ್ ಇನ್ಫಾರ್ಮೇಷನ್ ಬರಿಬೇಕು. ಏನು ಬರಿಬೇಕಾ? ಗಿವನ್ ಇನ್ಫಾರ್ಮೇಷನ್ ಬರಿಬೇಕು ಫಸ್ಟ್. ಓಕೆಪ್ಪ, ಫಸ್ಟ್ ಐತಿ ನೋಡ್ರಿ ಇಲ್ಲಿ ಸೆನ್ಸೆಕ್ಸ್ ಫ್ಯೂಚರ್ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟೈತಿ? 4,600 ಐತಿ. ಕರೆಕ್ಟಾ? ಸೊ ಬರೀರಪ್ಪ ಫ್ಯೂಚರ್ಸ್ ಪ್ರೈಸ್ ಇನಿಷಿಯಲ್ ಎಷ್ಟೈತಿ? 4,600 ಐತಿ. ಕರೆಕ್ಟಾ? ನೆಕ್ಸ್ಟ್ ಬರಿಬೇಕು. ನೆಕ್ಸ್ಟ್ ಏನು ಕೊಟ್ಟಾರ ಅವರು? ಇನಿಷಿಯಲ್ ಮಾರ್ಜಿನ್ ಐತಿ. ನೆಕ್ಸ್ಟ್ ಏನೈತಿ? ಇನಿಷಿಯಲ್ ಮಾರ್ಜಿನ್ ಎಷ್ಟೈತಿ? 10,000 ಐತಿ. ಸೊ ಎಲ್ಲೈತ್ರಿಪ್ಪ? ಇನಿಷಿಯಲ್ ಮಾರ್ಜಿನ್ 10,000 ಐತಿ. ಅರ್ಥ ಆಯ್ತಾ? ಸರಿ, ಇದು ಮುಗಿದ ಮೇಲೆ ನೆಕ್ಸ್ಟ್ ಏನೈತ್ರಿಪ್ಪ? ಮೇಂಟೆನೆನ್ಸ್ ಮಾರ್ಜಿನ್ ಫಿಕ್ಸ್ಡ್ ಎಷ್ಟೈತಿ? 8,000 ಐತಿ. ಸೊ ಫಿಕ್ಸ್ಡ್ ಮಾರ್ಜಿನ್ ಅಂತ ಹೇಳ್ರಿಪ್ಪ, ಅಂದರೆ ಮೇಂಟೆನೆನ್ಸ್ ಮಾರ್ಜಿನ್ ಅಂತ ಹೇಳ್ರಿಪ್ಪ, 8,000 ಐತಿ. ಕರೆಕ್ಟಾ? ಸರಿ, ನೆಕ್ಸ್ಟ್ ಇದು ಮುಗಿದ ಮೇಲೆ ಮಲ್ಟಿಪಲ್ ಮಾರ್ಜಿನ್ ಅಂದರೆ ಮಲ್ಟಿಪಲ್ ರೇಟ್ ಎಷ್ಟೈತಿ? ಮಲ್ಟಿಪಲ್ 50 ಐತಿ. ಮಲ್ಟಿಪಲ್ ಎಲ್ಲೈತಿತ್ತು? ಕಾಂಟ್ರಾಕ್ಟ್ ಮಲ್ಟಿಪ್ಲೈರ್ ಅಂದರೆ ಮಲ್ಟಿಪ್ಲೈರ್ ಅಂತ ಹೇಳ್ರಿಪ್ಪ, ಯಾಕಂದರೆ ಇಂಟು ಮಾಡಬೇಕದು. ಮಲ್ಟಿಪಲ್ ಅಂದರೆ ಏನ್ರಿಪ್ಪ? ಅದು ಅದಕ್ಕೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಮಲ್ಟಿಪ್ಲೈರ್ ಎಷ್ಟೈತಿಪ್ಪ? ಕಾಂಟ್ರಾಕ್ಟ್ ಮಲ್ಟಿಪ್ಲೈರ್ 50 ಐತಿ. ಅರ್ಥ ಆಯ್ತಾ? ಸರಿ, ಮತ್ತೇನೈತ್ರಿಪ್ಪ ಕ್ವಶನ್ದಾಗ? ಮುಗೀತು. ನೆಕ್ಸ್ಟ್ ಪೊಸಿಷನ್ ನೋಡ್ಬೇಕು. ಪೊಸಿಷನ್ ಲಾಂಗ್ ಐತಿ ಶಾರ್ಟ್ ಐತಿ ಅಂತ. ಪೊಸಿಷನ್ ಏನೈತಿಪ್ಪ? ಲಾಂಗ್ ಐತಿ. ಯಾಕಂದರೆ ಇಲ್ಲೇ ಕೂಡ ನೋಡ್ರಿಪ್ಪ, ಪೊಸಿಷನ್ ಏನೈತಿ? ಲಾಂಗ್ ಐತಿ. ನೋಡ್ರಿ ಇಲ್ಲೇ ಐತಿ ನೋಡ್ರಿ ಲಾಂಗ್ ಅಂತ. ಸೊ ಪೊಸಿಷನ್ ಈಸ್ ಅ ಲಾಂಗ್. ಸೊ ಲಾಂಗ್ ಬರ್ರಿಪ್ಪ ಪೊಸಿಷನ್. ಅರ್ಥ ಆಯ್ತಾ? ಇಲ್ಲ ಎಲ್ಲ ಮುಗಿತ್ರಿ ಈಗ. ಸರಿ ಬರೀಪ್ಪ. ನಂಬರ್ 1 ಏನು ಮಾಡಬೇಕು ನೀವು? ಮಾರ್ಕೆಟ್ ಟು ಮಾರ್ಕೆಟ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಯಾಕಂದರೆ ಮಾರ್ಕೆಟ್ ಟು ಮಾರ್ಕೆಟ್ ಕ್ಯಾಲ್ಕುಲೇಟ್, ಮಾರ್ಕೆಟ್ ಟು ಮಾರ್ಕೆಟ್ ಕ್ಯಾಶ್ ಫ್ಲೋಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನೀವು. ಕರೆಕ್ಟಾ? ಸರಿಪ್ಪ. ನಂಬರ್ 1 ಮಾರ್ಕೆಟ್ ಟು ಮಾರ್ಕೆಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟ್ ನೋಡ್ರಿಪ್ಪ ಡೇ ಬರೀಬೇಕು. ಏನು ಬರೀಬೇಕು? ಫಸ್ಟ್ ಡೇ ಬರೀಬೇಕು. ಡೇ ಅಲ್ಲೇ ಫಸ್ಟ್ ಇನಿಷಿಯಲ್ ಅಂತ ಐತಲ್ಲ, ನೋಡಿದ್ದೀನಿ ನೀವು? ಇನಿಷಿಯಲ್ ಅಂತ ನೋಡಿದ್ರಿ ನೀವು? ಅದಕ್ಕೆ ಮಾಡಿರಪ್ಪ ಇನಿಷಿಯಲ್ ಮಾಡ್ಕೋಬೇಕು. ಫಸ್ಟ್ ಏನು ಬರೀಬೇಕಾ? ಇನಿಷಿಯಲ್ ಅಂತ ಬರೀಬೇಕು. ಇನಿಷಿಯಲ್ ಅಂತ ಬರೀರಪ್ಪ, ಇಲ್ಲಾಂದರೆ 0 days ಬರೀರಪ್ಪ. ಇನಿಷಿಯಲ್ ಆರ್ 0 days. ಆಮೇಲೆ ಡೇ 1 ಇಂದ ಎಷ್ಟರಿತ್ತು? ಡೇ 5 ಮಟ. ಡೇ 1 ಇಂದ ಡೇ 5 ಮಟ ಕಾಲಮ್ ಇದು ಹಾಕಿರಿಪ್ಪ, ಕಾಲಮ್ ಹಾಕಿರಿ. ಡೇ 1, ಡೇ 2, ಡೇ 3, ಡೇ 4, ಡೇ 5 ಅಂತ ಹಾಕಿರಿ. ಕರೆಕ್ಟಾ? ಅರ್ಥ ಆಯ್ತಾ? ಸರಿ, ಸೆಕೆಂಡ್ ಕಾಲಮ್ ಏನು ಹಾಕಿರಿಪ್ಪ? ಸೆಟಲ್ಮೆಂಟ್ ಪ್ರೈಸ್ ಅಂತ ಹಾಕಿರಿ. ಸೆಟಲ್ಮೆಂಟ್ ಪ್ರೈಸ್ ಅಂತ ಇಲ್ಲಿ ಸೆಟಲ್ಮೆಂಟ್ ಡೇ ಅಂತ ಐತಿ, ಇಲ್ಲಿ ಸೆಟಲ್ಮೆಂಟ್ ಪ್ರೈಸ್ ಅಂತ ಹಾಕಿರಿ. ನಾವು ಸೆಟಲ್ಮೆಂಟ್ ಪ್ರೈಸ್ ರುಪೀಸ್ ಅಂತ ಹಾಕಿರಿ. ಕರೆಕ್ಟಾ? ಇದು ಮುಗಿದ ಮೂರನೇ ಕಾಲಮ್ ಏನು ಬರಬೇಕು? ಚೇಂಜ್ ರುಪೀಸ್ ಬರಬೇಕು. ಏನು ಬರಬೇಕಾ? ಚೇಂಜ್ ರುಪೀಸ್ ಬರಬೇಕು. ಇದು ಮುಗಿದ ಮೇಲೆ ಗೇನ್ ಆರ್ ಲಾಸ್ ರುಪೀಸ್ ಚೇಂಜ್ ಇಂಟು 50. ಯಾಕೆ 50 ರೀಪ್ಪ? ಬಿಕಾಸ್ ಮಲ್ಟಿಪ್ಲೈರ್ ಈಸ್ 50 ಐತಿ. ಮಲ್ಟಿಪ್ಲೈ ಇಸ್ 50. ಸೊ ಚೇಂಜ್ ಇಂಟು 50 ಅಂತ ಹಾಕ್ಬೇಕು. ಕರೆಕ್ಟಾ?
ಇದು ಮುಗಿದ ಮೇಲೆ ಮಾರ್ಜಿನ್ ಅಕೌಂಟ್ ಬ್ಯಾಲೆನ್ಸ್ ಅಂತ ಬರೀಬೇಕು. ಲಾಸ್ಟ್ ಕಾಲಮ್ ಏನು ಬರೀಬೇಕು? ಮಾರ್ಜಿನ್ ಅಕೌಂಟ್ ಬ್ಯಾಲೆನ್ಸ್ ಅಂತ ಬರೀಬೇಕು. ಅರ್ಥ ಆಯ್ತಾ? ಇಷ್ಟು ಕಾಲಮ್ ರೆಡಿ ಮಾಡಿರಿ ನೀವು. ನೋಡ್ರಿ, ಇನಿಷಿಯಲ್ ಮಾರ್ಜಿನ್ ನಮ್ದು ಎಷ್ಟು ಐತ್ರಿಪ್ಪ? ಇನಿಷಿಯಲ್ ಮಾರ್ಜಿನ್ ಆಯ್ತು ನೋಡ್ರಿ, ಇನಿಷಿಯಲ್ ಮಾರ್ಜಿನ್ ಇದು ನಮ್ದು ಇನಿಷಿಯಲ್ ಮಾರ್ಜಿನ್ ಏನ್ರಿ? ಇದು ನಮ್ದು ಇನಿಷಿಯಲ್ ಮಾರ್ಜಿನ್ ಅಂತ ಹೇಳ್ರಿಪ್ಪ. ಇಲ್ಲಿ ಐತಲ್ಲ, ಎಂಡ್ಗೆ ಕೊಟ್ಟಾರಲ್ಲ 4600 ಅಂತ. ಇಲ್ಲ ಅಂದ್ರೆ ಇಲ್ಲಿ ಐತೆ ನೋಡ್ರಿಪ್ಪ ಇನಿಷಿಯಲ್ ಮಾರ್ಜಿನ್. ಸ್ಟಾರ್ಟಿಂಗ್ ಐತೆ ನೋಡ್ರಿಪ್ಪ ಇನಿಷಿಯಲ್ ಮಾರ್ಜಿನ್ ಅಂತ 4600. ಇಲ್ಲೇನೋ ಐತೆ ನೋಡ್ರಿಪ್ಪ. ಡೈಲಿ ಬೇಸಿಸ್ ಆನ್ ಅಕೌಂಟ್ ಹೂ ಹ್ಯಾಸ್ ಗಾನ್ ಲಾಂಗ್ ಎಟ್ 4600 ಎರಡು ಸೇಮ್ ಐತಲ್ಲ ಅಂದ. ಇದು ಏನ್ರಿಪ್ಪ ನಿಮ್ದು ಸ್ಟಾರ್ಟಿಂಗ್ ಇನಿಷಿಯಲ್ ಮಾರ್ಜಿನ್. ಎಷ್ಟೈತ್ರಿಪ್ಪ ಇನಿಷಿಯಲ್ ಮಾರ್ಜಿನ್? ಓಕೆ, ಸಾರಿ, ಇನಿಷಿಯಲ್ ಮಾರ್ಜಿನ್ ಅಲ್ಲ, ಇನಿಷಿಯಲ್ ಮೇಂಟೆನೆನ್ಸ್ ಬ್ಯಾಲೆನ್ಸ್. ಇನಿಷಿಯಲ್ ಮೇಂಟೆನೆನ್ಸ್ ಬ್ಯಾಲೆನ್ಸ್ ಎಷ್ಟೈತಿ? 4600, 4600. ಓಕೆ, ಸೇಮ್ ಐತಲ್ಲ. ಸೊ ಇನಿಷಿಯಲ್ ನಿಮ್ದು ಸೆಟಲ್ಮೆಂಟ್ ಪ್ರೈಸ್ ಎಷ್ಟೈತ್ರಿಪ್ಪ? 4600. ಅರ್ಥ ಆಯ್ತಾ? ಏನು ಮಾಡಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಇನಿಷಿಯಲ್ ಡೇಸ್ಗೆ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಡ್ಯಾಶ್ ಚೇಂಜಲ್ಲೇ ಡ್ಯಾಶ್ ಬರಬೇಕು. ಗೇನ್ ಆರ್ ಲಾಸ್ ಡ್ಯಾಶ್ ಬರಬೇಕು. ಗೇನ್ ಆರ್ ಲಾಸ್ ಡ್ಯಾಶ್ ಬರಬೇಕು. ಮಾರ್ಜಿನ್ ಅಕೌಂಟ್ ಬ್ಯಾಲೆನ್ಸ್ ಅಂದ್ರೆ ಏನ್ರಿಪ್ಪ? ಇನಿಷಿಯಲ್ ಬ್ಯಾಲೆನ್ಸ್ ಬರಬೇಕಿಲ್ಲ, ಇನಿಷಿಯಲ್ ಮಾರ್ಜಿನ್ ಬರಬೇಕಲ್ಲೇ. ಏನು ಬರಬೇಕಲ್ಲೇ? ಇನಿಷಿಯಲ್ ಮಾರ್ಜಿನ್ ಬರಬೇಕಲ್ಲೇ. ಇನಿಷಿಯಲ್ ಮಾರ್ಜಿನ್ ಐತಲ್ಲ ಅಲ್ಲೇ, ಇನಿಷಿಯಲ್ ಮಾರ್ಜಿನ್ ಇದು ಬ್ಯಾಲೆನ್ಸ್ ಅಲ್ಲೇ ಬರಬೇಕು. ಓಕೆ, ಇನಿಷಿಯಲ್ ಇದು ಬ್ಯಾಲೆನ್ಸ್ ಅಲ್ಲೇ ಬರಬೇಕು. ಐತನಲ್ಲ ಇನಿಷಿಯಲ್ ಮಾರ್ಜಿನ್ ಅಂತ 10,000. ಇದು ಬ್ಯಾಲೆನ್ಸ್ ಅಲ್ಲೇ ಮಾರ್ಜಿನ್ ಅಕೌಂಟ್ ಬ್ಯಾಲೆನ್ಸ್ ಅಲ್ಲೇ ಬರೀಬೇಕಿದು. ಓಕೆ, ಫಸ್ಟಲ್ಲೇ ಇನಿಷಿಯಲ್ ಅಕೌಂಟ್ ಮೇಂಟೆನೆನ್ಸ್ ಬ್ಯಾಲೆನ್ಸ್ ಬರೀರಿಪ್ಪ. ಆಮೇಲೆ ಇಲ್ಲೇ ಡ್ಯಾಶ್ ಎಂಡ್ಗೆ ಸೀದಾ ಇನಿಷಿಯಲ್ ಮಾರ್ಜಿನ್ ಅಮೌಂಟ್ 10,000 ಅಂತ ಹಾಕಿರಿ. ಕರೆಕ್ಟಾ? ಇದು ಮುಗಿದ ಮೇಲೆ ಈಗ ಬರ್ರಿಪ್ಪ ಡೇ 1ಗೆ ಬರ್ರಿ. ಡೇ 1 ಅಂತ ಬರ್ರಿ. ಡೇ 1 ನೋಡ್ರಿಪ್ಪ ಅಮೌಂಟ್ ಎಷ್ಟು ಐತಿ? ಡೇ 1 4700 ಐತಿ ಅಮೌಂಟ್. ಸೊ ಡೇ 1ಗೆ 4700 ಅಮೌಂಟ್ ಬರೀರಿ. ಕರೆಕ್ಟಾ? ಈಗ ಏನು ಮಾಡಿರಿಪ್ಪ? 4700 ಮೈನಸ್ 4600 ಮಾಡಿರಿ. 4700 ಮೈನಸ್ 4600 ಮಾಡಿರಿಪ್ಪ. ಕ್ಯಾಲ್ಸಿ ತೊಗೊಂಡು ಮಾಡ್ಬೇಕು ನೀವು. ನಿಮ್ದು ಮೈಂಡ್ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ, ನಿಮ್ದು ಕ್ಯಾಲ್ಸಿ ಯೂಸ್ ಮಾಡಿರಿ. 4700 ಮೈನಸ್ 4600 ಮಾಡಿರಿಪ್ಪ. ಆನ್ಸರ್ ಹೆಂಗೆ ಬಂತ? +100 ಬಂತ. ಎಷ್ಟು ಬಂತ? +100. ಈಗೇನು ಮಾಡಿರಿಪ್ಪ? +100 ಇಂಟು 50. ಯಾಕ್ರಿ? ಬಿಕಾಸ್ ಮಲ್ಟಿಪ್ಲೈರ್ ಇಸ್ 50. ಸೊ +100 ಇಂಟು 50 ಮಾಡಿರಿ. ಎಷ್ಟು ಬರ್ತೈತಿ ರೀ? +5000 ಬರ್ತೈತಿ. ಪ್ಲಸ್ ಅಂದ್ರೆ ಏನ್ರಿಪ್ಪ? ಪ್ರಾಫಿಟ್. ಪ್ಲಸ್ ಅಂದ್ರೆ ಏನ್ರಿಪ್ಪ? ಪ್ರಾಫಿಟ್. ಸೊ +5000 + 10,000 +5000 + 10,000 ಎಷ್ಟು ಬರ್ತೈತ್ರಿಪ್ಪ? 15,000 ಬರ್ತೈತಿ ಇಲ್ಲೇ. ಅರ್ಥ ಆಯ್ತಾ? ಸರಿ, ಇದು ಮುಗಿದ ಮೇಲೆ ಡೇ 2ಗೆ ಬರ್ರಿ. ಡೇ 2 ಬರ್ರಿ. ಡೇ 2 ಎಷ್ಟು ಐತ್ರಿಪ್ಪ? ಡೇ 2 ಅಮೌಂಟ್ 4500 ಐತಿ. ಸೊ ಡೇ 2 ಅಲ್ಲೇ 4500 ಬರೀಪ್ಪ. ಈಗ ಏನು ಮಾಡ್ಬೇಕಾ? 4500 ಮೈನಸ್ 4700. 4500 ಮೈನಸ್ 4700 ಮಾಡಿರಿಪ್ಪ. ಆನ್ಸರ್ ಕ್ಯಾಲ್ಕುಲೇಟರ್ ಒಳಗೆ -200 ಬರ್ತೈತಿ. ಎಷ್ಟು ಬರ್ತೈತಿ ರೀ? -200 ಬರ್ತೈತಿ. ಸೊ -200 ಇಂಟು 50. -200 ಇಂಟು 50 ಎಷ್ಟು ಬರ್ತೈತಿಪ್ಪ ನಿಮ್ಮ ಕ್ಯಾಲ್ಸಿ ಒಳಗೆ? ಆನ್ಸರ್ -10,000 ಬರ್ತೈತಿ. ಎಷ್ಟು ಬರ್ತೈತಿ? -2000 ಬರ್ತೈತಿ. ಈಗೇನು ಮಾಡ್ಬೇಕು? -2000ಗೆ ಸಿಂಪಲ್ ಏನು ಮಾಡ್ಬೇಕು? -10,000 + 15,000 ಮಾಡಿರಿಪ್ಪ. ಕ್ಯಾಲ್ಸಿ ತೊಗೊಂಡು ಮಾಡಿರಿಪ್ಪ. ನಾನು ಮಾಡ್ತೀನಿ, ನೀವು ಮಾಡಿರಿ. -10,000 + 15,000 ಎಷ್ಟು ಬಂತ್ರಿಪ್ಪ ಆನ್ಸರ್? +10,000 ಬಂತ. ಎಷ್ಟು ಬಂತ? +10,000 ಬಂತ. ಕ್ಯಾಲ್ಸಿ ತೊಗೊಂಡು ಮಾಡಿರಿಪ್ಪ. ಇದು +10,000 ಬಂತಲ್ಲ ಏನ್ರಿ? +5,000 ಬಂತಲ್ಲ. ಇದು ಏನಂತ ಕೊಡ್ಬೇಕು ನೀವು? ಮಾರ್ಜಿನ್ ಕಾಲ್ ಅಂತ ಕೊಡ್ಬೇಕು. ಏನು ಕೊಡ್ಬೇಕಾ? ಮಾರ್ಜಿನ್ ಕಾಲ್ ಅಂತ ಕೊಡ್ಬೇಕು. ಏನು ಕೊಡ್ಬೇಕಾ? ಮಾರ್ಜಿನ್ ಕಾಲ್ ಅಂತ. ಮಾರ್ಜಿನ್ ಕಾಲ್ ಅಂತ ಕೊಡ್ರಿಪ್ಪ. ಸರಿ, ಅದು ಮಾರ್ಜಿನ್ ಕಾಲ್ಗೆ ನೀವು ಏನು ಮಾಡಬೇಕು? ಡಿಪಾಸಿಟ್ ಮಾಡ್ಕೋಬೇಕು. ಅದು ಮಾರ್ಜಿನ್ ಕಾಲ್ಗೆ ಡಿಪಾಸಿಟ್ ಮಾಡ್ಕೋಬೇಕು. 10,000 ಮೈನಸ್ ಮತ್ತು 5,000 ಮಾಡ್ಬೇಕು. ಓಕೆ, ಈಗ ಏನು ಮಾಡ್ಬೇಕಾ? 10,000 ಮೈನಸ್ 5,000 ಮಾಡ್ಕೋಬೇಕದು. ಎಷ್ಟು ಉಳಿತಿರಪ್ಪ? ಮತ್ತು 5,000 ಉಳಿತು. ಅದು ಏನು ಮಾಡ್ಬೇಕಾ? ಡಿಪಾಸಿಟ್ ಮಾಡ್ಕೋಬೇಕು. ಅರ್ಥ ಆಯ್ತು ನಿಮಗೆ? ಏನು ರೀ? ಇಲ್ಲಿ -10,000 ಬಂದಿದ್ದ. -10,000 + 15,000 ಎಷ್ಟು ಬ್ಯಾಲೆನ್ಸ್ ಉಳಿತಾ? 5,000 ಬ್ಯಾಲೆನ್ಸ್ ಉಳಿತಾ. ಇದು ಏನು ಮಾಡಬೇಕಾ? ಮಾರ್ಜಿನ್ ಕಾಲ್ ಅಂತ ಹೆಸರು ಕೊಡಬೇಕು. ಏನು ಕೊಡಬೇಕಾ? ಮಾರ್ಜಿನ್ ಕಾಲ್ ಅಂತ. ಇದು ಆದಮೇಲೆ ಏನು ಮಾಡಬೇಕಾ? ಇದು ಆದಮೇಲೆ ಏನು ಮಾಡಬೇಕಾ? ಯಾಕೆ ಇಲ್ಲಿ ಮಾರ್ಜಿನ್ ಕಾಲ್ ಅಂತ ಕೊಡಬೇಕು? ಯಾಕಂದ್ರೆ ನೆಗೆಟಿವ್ ಬಂತಲ್ಲ, ನೆಗೆಟಿವ್ ಬಂತ. ಇಲ್ಲಿ ನಿಮ್ಮದು ಮಿನಿಮಮ್ ಮೇಂಟೆನೆನ್ಸ್ ಬ್ಯಾಲೆನ್ಸ್ ಎಷ್ಟು ಇರಬೇಕಾ? ನಿಮ್ಮದು ಮಿನಿಮಮ್ ಮೇಂಟೆನೆನ್ಸ್ ಬ್ಯಾಲೆನ್ಸ್ 8,000 ಇರಬೇಕು. ನಿಮ್ದು ಮಿನಿಮಮ್ ಮೇಂಟೆನೆನ್ಸ್ ಮಾರ್ಜಿನ್ ಎಷ್ಟು ಇರಬೇಕಾ? 8,000 ಇರಬೇಕು. 8,000. ಇಲ್ಲೇ 10,000 ಐತಿ, ಪ್ರಾಬ್ಲಮ್ ಇಲ್ಲ. ಇಲ್ಲೇ 15,000 ಐತಿ, ಪ್ರಾಬ್ಲಮ್ ಇಲ್ಲ. ಮಿನಿಮಮ್ ಮೇಂಟೆನೆನ್ಸ್ ಬ್ಯಾಲೆನ್ಸ್ ಎಷ್ಟು ಇರಬೇಕು? ನಿಮ್ದು 8,000 ಇರಬೇಕು. ಇಲ್ಲೇ 10,000 ಐತಿ, ಪ್ರಾಬ್ಲಮ್ ಇಲ್ಲ. 15,000 ಐತಿ, ಪ್ರಾಬ್ಲಮ್ ಇಲ್ಲ. ಬಟ್ ಈಗ ಏನು ಬಂತ? -10,000 ಬಂತ. -10,000 + 15,000 ಮಾಡಿದ ಮೇಲೆ 5,000 ಬಂತ.
ನಿಮ್ದು ಮಿನಿಮಮ್ ಮೇಂಟೆನೆನ್ಸ್ ಬ್ಯಾಲೆನ್ಸ್ ಆಗಿಲ್ಲ, ಮೇಂಟೆನೆನ್ಸ್ ಬ್ಯಾಲೆನ್ಸ್ ಆಗಿಲ್ಲ, ಅದಕ್ಕೆ ಇದು 5,000 ಏನು ಕೊಡ್ಬೇಕು ನೀವು ಸರ್? ಮಾರ್ಜಿನ್ ಕಾಲ್ ಕೊಡಬೇಕು. ಮಾರ್ಜಿನ್ ಕಾಲ್ ಅಂದರೆ ಅಷ್ಟು ಅಮೌಂಟ್ ಆಗಿಲ್ಲ, ಅದಕ್ಕೆ ಮಾರ್ಜಿನ್ ಕಾಲ್ ಅಂತ ಕೊಡಬೇಕು. ಅದೇ ಏನು ಮಾಡಬೇಕು ಈಗೇನು ಮಾಡಬೇಕು? ಇದು -10,000 ಇದು +5,000 -10,000 +5,000 ಮಾಡಿರಪ್ಪ, ಎಷ್ಟು ಉಳಿತಾ? ಮತ್ತು 5,000 ಹಿಡಿತಾ. ಎಷ್ಟು ಉಳಿತಾ? 5,000 ಹಿಡಿತಾ. ಇದು ಏನು ಮಾಡಬೇಕು? ಡಿಪಾಸಿಟ್ ಮಾಡ್ಕೋಬೇಕು. ಇದು ಏನು ಮಾಡಬೇಕು? ಡಿಪಾಸಿಟ್ ಮಾಡ್ಕೋಬೇಕು. ಇದು ಏನು ಮಾಡಬೇಕು? ಡಿಪಾಸಿಟ್ ಮಾಡ್ಕೋಬೇಕು. ಈಗ ಏನು ಮಾಡಿರಿಪ್ಪ? 5,000 + 5,000 5,000 + 5,000 ಎರಡೂ ಸೇರಿಸಿ ಎಷ್ಟು ಇರಬೇಕು ನಿಮ್ಮದು? ಮಾರ್ಜಿನ್ ಕಾಲ್ ಪ್ಲಸ್ ಡಿಪಾಸಿಟ್ ಎರಡೂ ಸೇರಿಸಿ ಎಷ್ಟು ಇರಬೇಕು ನಿಮ್ಮ ಕಡೆ? ಮಾರ್ಜಿನ್ ಅಕೌಂಟ್ ಬ್ಯಾಲೆನ್ಸ್ ಒಳಗೆ ಎಷ್ಟು ಇರಬೇಕು ನಿಮ್ಮ ಕಡೆ? 10,000 ಇರಬೇಕು. ಅರ್ಥ ಆಯ್ತಾ? ಇದು 10,000 ಇರಬೇಕಿದ್ದು. ಅರ್ಥ ಆಯ್ತಾ? ಓಕೆ, ಸರಿ, ಈ ಥರ ಮಾಡ್ಬೇಕು ನೋಡ್ರಿಪ್ಪ ಇದು. ಸರಿ, ಇದು ಆದಮೇಲೆ ಏನ್ರಿಪ್ಪ? ಡೇ 3ಗೆ ಬರ್ರಿ. ಡೇ 3 ಎಷ್ಟೈತಿ ಇಲ್ಲಿ? ಡೇ 3 4,650 ಐತಿ. ಸೊ ಡೇ 3 4,650 ಬರೀರಪ್ಪ. ಈಗೇನು ಮಾಡಬೇಕಾ? 4,650 -4,500 ಎಷ್ಟು ಉಳಿತಾ? ಇದು ಅಕೌಂಟ್ ಒಳಗೆ ಬ್ಯಾಲೆನ್ಸ್ +150 ಉಳಿತಾ. +150 × 50 ಮಾಡಿರಿ. ಎಷ್ಟು ಬಂತ? +7,500 ಬಂತ. ಪ್ಲಸ್ ಬಂದರೆ ಟೆನ್ಷನ್ ಇಲ್ಲ, ಆರಾಮ್ ಮಾಡ್ಕೋಬೇಕು. ಪ್ಲಸ್ ಬಂತ. ಈಗೇನು ಮಾಡ್ತೀರಿಪ್ಪ? +7,500 + 10,000 +7,500 + 10,000 ಎಷ್ಟು ಬಂತ? 17,500 ಬಂತ. ಏನು ಡೌಟ್ ಐತಿ? ಇದು 17,500 8,000ಕ್ಕಿಂತ ಜಾಸ್ತಿ ಐತಿ. ಸೊ ಪ್ರಾಬ್ಲಮ್ ಇಲ್ಲ, ಆರಾಮ್ ಮಾಡಿರಿ, ಮುಗೀತಾ. ಡೇ 4ಗೆ ಬರ್ರಿ. ಡೇ 4 ಇಲ್ಲಿ ಐತಿ. ಡೇ 4 4,750 ಐತಿ. ಸೊ 4,750 ಡೇ 4ಗೆ ಬರೀರಿಪ್ಪ. 4,750 -4,650 ಮಾಡಿರಿ. ಎಷ್ಟು ಬಂತ ಕ್ಯಾಲ್ಕುಲೇಟರ್ ಒಳಗೆ ಆನ್ಸರ್? +100 ಬಂತ. ಈಗ +100 × 50 ಮಾಡಿರಿ. ಎಷ್ಟು ಬಂತ? +5,000 ಬಂತ. ಈಗ +5,000 + 17,500 ಎಷ್ಟು ಬಂತ? 22,500 ಬಂತ. 8,000ಕ್ಕಿಂತ ಜಾಸ್ತಿ ಐತಿದ್ದು. ಸೊ ಪ್ರಾಬ್ಲಮ್ ಇಲ್ಲ, ಮುಗೀತು ಇದು. ಡೇ 5ಗೆ ಬರ್ರಿ. ಡೇ 5 ಎಷ್ಟೈತಿ? ಡೇ 5 4,700 ಐತಿ. ಸೊ ಡೇ 5 4,700 ಬರೀರಿಪ್ಪ. 4,700 -4,750 ಕ್ಯಾಲ್ಕುಲೇಟರ್ ತೊಗೊಂಡು ಮಾಡಿರಿಪ್ಪ. -50 ಬರ್ತೈತಿ ಆನ್ಸರ್. -50 × 50 ಮಾಡಿರಿ. -50 × 50 ಮಾಡಿರಿಪ್ಪ. -2,500 ಬರ್ತೈತಿ. ಇದು ಏನು ಮಾಡ್ಕೋಬೇಕು? -2,500 + 22,500 ಮಾಡಿರಿಪ್ಪ. ಆನ್ಸರ್ ಎಷ್ಟು ಬಂತ? 20,000 ಆನ್ಸರ್ ಬಂತ. 8,000ಕ್ಕಿಂತ ಹೆಚ್ಚಿಗೆ ಐತಿ ಆನ್ಸರ್. ಇದು 8,000ಕ್ಕಿಂತ ಹೆಚ್ಚಿಗೆ ಐತಿ. ಸೊ ಪ್ರಾಬ್ಲಮ್ ಇಲ್ಲ. ಓಕೆ, ಮುಗೀತಾ? ಇಲ್ಲಿ ನಿಮ್ದು ಆನ್ಸರ್ ಏನ್ರಿಪ್ಪ? ಮುಗೀತು. ಇದ್ರಾಗ ಏನು ಡೌಟ್ ಐತಿ? 20,000 ಒಳಗೆ ಏನೋ ಡೌಟ್ ಐತಿ? ಮುಗೀತಿಲ್ಲ ಆನ್ಸರ್. ಇಷ್ಟೇ ನೋಡ್ರಿಪ್ಪ, ಇಷ್ಟೇ ಆನ್ಸರ್. ಈಸಿ ಐತಲ್ಲ? ಭಾಳ ಈಸಿ ಐತಿ. ತಗೋರಿಪ್ಪ, ಇದು ಕ್ವಶನ್ ನಿಮ್ದು. ಇದು ನಿಮ್ದು ಸೊಲ್ಯೂಷನ್. ಇದು ಸ್ವಲ್ಪ ಆನ್ಸರ್, ಇದು ಸೊಲ್ಯೂಷನ್. ಅರ್ಥ ಆಯ್ತಲ್ಲ? ಈಸಿ ಐತಿ ಇದು ಭಾಳ. ಓಕೆ, ಸೆಕೆಂಡ್ ಕ್ವಶನ್ ನೋಡ್ರಿ. ಓಕೆ, ಬರ್ರಿಪ್ಪ ಇಲ್ಲೇ ಕ್ವಶನ್ಗೆ ಬರ್ರಿ. ಏನು ಮಾಡೀನಿ ಕ್ವಶನ್ ನೋಡಿರಿ. ಸ್ವಲ್ಪ ಗಿವನ್ ಡೇಟಾ ಅಂತ ಬರ್ದೇನಿ. ಏನ್ರಿ ಗಿವನ್ ಡೇಟಾ ಇನ್ಫಾರ್ಮೇಷನ್ ಏನೇನು ಐತ್ರಿಪ್ಪ ಅಂತ ನೋಡಿರಿ. ಫಸ್ಟ್ ಪೊಸಿಷನ್ ಐತಿ. ಪೊಸಿಷನ್ ಕ್ವಶನ್ ಚಾಲೂ ಮಾಡಿಲ್ಲಲ್ಲ ಇದು, ಸಾರಿ, ಕ್ವಶನ್ ಚಾಲೂ ಮಾಡಬೇಕಲ್ಲ. ಕ್ವಶನ್ ನಂಬರ್ 2, ಯೂಸಿಂಗ್ ದ ಫಾಲೋವಿಂಗ್ ಡೇಟಾ ಪ್ರಿಪೇರ್ ದ ಮಾರ್ಜಿನ್ ಅಕೌಂಟ್ ಆಫ್ ದ ಇನ್ವೆಸ್ಟರ್ಸ್. ಏನು ರೆಡಿ ಮಾಡಬೇಕಂತ? ಮಾರ್ಜಿನ್ ಅಕೌಂಟ್ ಆಫ್ ಇನ್ವೆಸ್ಟರ್ಸ್ ರೆಡಿ ಮಾಡಬೇಕಂತ. ಕರೆಕ್ಟಾ? Assume that if a margin call is made at any time, the investor would deposit the amount called for position short. Okay, position short and long. Okay, position ಏನ್ರಿಪ್ಪ? ಶಾರ್ಟ್ ಆ್ಯಂಡ್ ಲಾಂಗ್ ಎರಡು ಪೊಸಿಷನ್ ಐತಿ. ಕಾಂಟ್ರಾಕ್ಟ್ ಸೈಜ್ is 500 units. Unit price is ₹25. Number of contract is 10. Initial margin is 12%. Maintenance margin is 3/4% of the initial margin. Okay, of the initial margin. Correct? Date of contracts is 1st June. Istu information ಐತ್ ನೋಡ್ರಿ. So date is given 2nd June, 3rd June, 4th June, 5th June, 6th June, because 1st June is given as above. Price rupees 25.50, 24.30, 26.50, 25.10, 25.75.
ಸೊ ಆನ್ಸರಲ್ಲೇ ಫಸ್ಟ್ ನೀವೇನು ಬರೀಬೇಕು, ಗಿವನ್ ಡೇಟಾ ಬರೀಬೇಕು ಏನೇನೈತ್ರಿ ಅಂತ. ಫಸ್ಟ್ ಬರೀರಿಪ್ಪ ಏನು, ಪೊಸಿಷನ್ ಯಾವುದೈತ್ರಿಪ್ಪ, ಪೊಸಿಷನ್ ಈಸ್ ಶಾರ್ಟ್ ಆ್ಯಂಡ್ ಲಾಂಗ್. ಪೊಸಿಷನ್ ಲಾಂಗ್ ಆ್ಯಂಡ್ ಶಾರ್ಟ್, ಪ್ರಿಪೇರ್ ಮಾರ್ಜಿನ್ ಅಕೌಂಟ್ ಫಾರ್ ಬೋತ್ ಮಾರ್ಜಿನ್ ಅಕೌಂಟ್ ರೆಡಿ ಮಾಡ್ಬೇಕು ನಾವು, ಲಾಂಗ್ ಪೊಸಿಷನ್ ಆ್ಯಂಡ್ ಶಾರ್ಟ್ ಪೊಸಿಷನ್. ನೆಕ್ಸ್ಟ್ ಕಾಂಟ್ರಾಕ್ಟ್ ಸೈಜ್ ಇಸ್ 500 ಆಸ್ ಗಿವನ್, ಕಾಂಟ್ರಾಕ್ಟ್ ಸೈಜ್ ಕರೆಕ್ಟಾ. ನೆಕ್ಸ್ಟ್ ಐತಿ ಪ್ರೈಸ್ ಪರ್ ಯೂನಿಟ್, ಇನಿಷಿಯಲ್ ಪ್ರೈಸ್ ಪರ್ ಯೂನಿಟ್ ಇಸ್ 25 ಕರೆಕ್ಟಾ. ನೆಕ್ಸ್ಟ್ ನಂಬರ್ ಆಫ್ ಕಾಂಟ್ರಾಕ್ಟ್ ಈಸ್ 10 ಆಸ್ ಗಿವನ್ ಕರೆಕ್ಟಾ. ನೆಕ್ಸ್ಟ್ ಇನಿಷಿಯಲ್ ಮಾರ್ಜಿನ್ ಇಸ್ 12%, ಕರೆಕ್ಟಾ. ನೆಕ್ಸ್ಟ್ ಮೇಂಟೆನೆನ್ಸ್ ಮಾರ್ಜಿನ್ ಇಸ್ 3/4 ಆಫ್ ದ ಇನಿಷಿಯಲ್ ಮಾರ್ಜಿನ್ ಕರೆಕ್ಟಾ. ಹೆಂಗೈತಿ ಹಂಗೆ ಬರ್ರಿಪ್ಪ. ಸರಿ, ಇನ್ಫಾರ್ಮೇಷನ್ ಮುಗೀತಾ. ಈಗ ನೋಡ್ರಿಪ್ಪ ಸ್ಟೆಪ್ 1, ಈ ಲೆಕ್ಕಾಗೆ ಈ ಕ್ವಶನ್ ಐತಲ್ಲ ಇದು ಹೆಂಗೆ ಮಾಡ್ಬೇಕಂತ. ಸ್ಟೆಪ್ 1 ಕ್ಯಾಲ್ಕುಲೇಟ್ ಕಾಂಟ್ರಾಕ್ಟ್ ವ್ಯಾಲ್ಯೂ. ನಮಗೆ ಗೊತ್ತಿಲ್ಲ ಕಾಂಟ್ರಾಕ್ಟ್ ವ್ಯಾಲ್ಯೂ ಎಷ್ಟು ಐತಿ, ನಮಗೆ ಗೊತ್ತಿಲ್ಲ. ಸೊ ಕಾಂಟ್ರಾಕ್ಟ್ ವ್ಯಾಲ್ಯೂ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿರಿ. ಸೊ ಕಾಂಟ್ರಾಕ್ಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಯೂನಿಟ್ ಪ್ರೈಸ್ ಇಂಟು ಕಾಂಟ್ರಾಕ್ಟ್ ಪ್ರೈಸ್ ಇಂಟು ನಂಬರ್ ಆಫ್ ಕಾಂಟ್ರಾಕ್ಟ್ಸ್. ಸರಿ, ಯೂನಿಟ್ ಪ್ರೈಸ್ ಅಂದ್ರೆಪ್ಪ ಒಂದು ಕಾಂಟ್ರಾಕ್ಟ್ಗೆ ಎಷ್ಟು ರೂಪಾಯಿ ಅಂತ, ಒಂದು ಕಾಂಟ್ರಾಕ್ಟ್ಗೆ ಎಷ್ಟು ರೂಪಾಯಿ ರೀಪ್ಪ, ಯೂನಿಟ್ ಪ್ರೈಸ್ ಅಂದರೆ ಒಂದು ಕಾಂಟ್ರಾಕ್ಟ್ಗೆ 25 ರೂಪೀಸ್, ಹೌದಲ್ಲ, 25 ರೂಪೀಸ್ ಒಂದು ಕಾಂಟ್ರಾಕ್ಟ್ಗೆ. ಸೊ 25 ಇಂಟು ಆಮೇಲೆ ಕಾಂಟ್ರಾಕ್ಟ್ ಸೈಜ್ ಎಲ್ಲೈತಿ 500 ಕಾಂಟ್ರಾಕ್ಟ್ ಸೈಜ್ ಐತಿ. ಸೊ 500 ಇಂಟು ನಂಬರ್ ಆಫ್ ಕಾಂಟ್ರಾಕ್ಟ್, ಎಷ್ಟು ಕಾಂಟ್ರಾಕ್ಟ್ಸ್ ಐತ್ರಿಪ್ಪ ನಿಮ್ಮ ಕಡೆ, ಎಷ್ಟು ಕಾಂಟ್ರಾಕ್ಟ್ಸ್ ಐತಿ, ನಂಬರ್ ಆಫ್ ಕಾಂಟ್ರಾಕ್ಟ್ಸ್ ನಿಮ್ಮ ಕಡೆ 10 ಐತಿ. ಸೊ 10 ಇದು ಮಾಡಿರಿಪ್ಪ ಎಷ್ಟು ಬರ್ತೈತಿ, ರುಪೀಸ್ 1,25,000 ಬರ್ತೈತಿ ಕರೆಕ್ಟಾ. ಇದು ಸ್ಟೆಪ್ 1. ಈಗ ಸ್ಟೆಪ್ 2 ನಮ್ದು ಏನೈತ್ರಿಪ್ಪ, ಇನಿಷಿಯಲ್ ಮಾರ್ಜಿನ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇನಿಷಿಯಲ್ ಮಾರ್ಜಿನ್ ಅಮೌಂಟ್ ನಮಗೆ ಕೊಟ್ಟಿಲ್ಲ ಅವರು ಕ್ವಶನಲ್ಲಿ. ಸೊ ಇನಿಷಿಯಲ್ ಮಾರ್ಜಿನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇನಿಷಿಯಲ್ ಮಾರ್ಜಿನ್ ಈಸ್, ಅವರು ಕೊಟ್ಟಾರೆ ಇನಿಷಿಯಲ್ ಮಾರ್ಜಿನ್ ಎಷ್ಟು ಅಂತ, 12% ಅಂತ. ಸೊ ಇನಿಷಿಯಲ್ ಮಾರ್ಜಿನ್ ಇಸ್ ಈಕ್ವಲ್ ಟು 12% ಆಫ್ ಕಾಂಟ್ರಾಕ್ಟ್ ವ್ಯಾಲ್ಯೂ. 1,25,000 ಮೇಲೆ 12% ಮಾಡಿರಿಪ್ಪ, ಎಷ್ಟು ಬರ್ತೈತಿ, 15,000 ಇನಿಷಿಯಲ್ ಮಾರ್ಜಿನ್ ಬರ್ತೈತಿ. ಅರ್ಥ ಆಯ್ತಾ, ಇದು ಗೊತ್ತಾಯ್ತಾ. ಸರಿ, ಇದು ಮುಗಿದ ಮೇಲೆ ಏನು ಮಾಡಿರಿಪ್ಪ, ನಂಬರ್ 3 ಸ್ಟೆಪ್ 3 ಏನೈತ್ರಿಪ್ಪ, ಮೇಂಟೆನೆನ್ಸ್ ಮಾರ್ಜಿನ್ ನಮಗೆ ಗೊತ್ತಿಲ್ಲ. ಸೊ ಮಾಡಿರಿಪ್ಪ ಮೇಂಟೆನೆನ್ಸ್ ಮಾರ್ಜಿನ್ ಇಸ್ ಈಕ್ವಲ್ ಟು 3/4 ಆಫ್ ಇನಿಷಿಯಲ್ ಮಾರ್ಜಿನ್ ಆನ್ಸರ್ ಮೇಲೆ 3/4 ತಗೋಬೇಕಂತ. ಸೊ 3/4 ಇನಿಷಿಯಲ್ ಮಾರ್ಜಿನ್ ಎಷ್ಟು ಬಂತು ಆನ್ಸರ್, 15,000 ಬಂತು. ಅದರ ಮೇಲೆ ಎಷ್ಟು ಪರ್ಸೆಂಟ್ ತಗೋಬೇಕಂತ, 12%, ಸಾರಿ 3/4 ತಗೋಬೇಕಂತ. ಸೊ 3/4 ಇಂಟು 15,000 ಮಾಡಿರಿಪ್ಪ, 11,250 ಬರ್ತೈತಿ. ಓಕೆ, 11,250 ಬರ್ತೈತಿ. ಈಗ ಏನು ಮಾಡಿರಿಪ್ಪ, ಟೋಟಲ್ ಯೂನಿಟ್ಸ್ ನಮ್ಮ ಕಡೆ ಎಷ್ಟೈತಿ, ಟೋಟಲ್ ಯೂನಿಟ್ಸ್ ಮಾಡ್ಬೇಕಂದ್ರೆ ನೋಡ್ರಿಪ್ಪ, ಟೋಟಲ್ ಕಾಂಟ್ರಾಕ್ಟ್ಸ್ ಎಷ್ಟ್ರಿಪ್ಪ, ಟೋಟಲ್ ಕಾಂಟ್ರಾಕ್ಟ್ಸ್ 500, ನಂಬರ್ ಆಫ್ ಕಾಂಟ್ರಾಕ್ಟ್ಸ್ 10. ಓಕೆ, ಫಾರ್ಮುಲಾ ಆ್ಯಕ್ಚುಲಿ ಇಲ್ಲ, ನಾನು ಫಾರ್ಮುಲಾನು ಬರೀತೀನಿ ನಿಮ್ಮ ಸಂಬಂಧ. ಟೋಟಲ್ ಯೂನಿಟ್ಸ್ ಬೇಕಂದ್ರೆ ಏನ್ರಿಪ್ಪ, ಕಾಂಟ್ರಾಕ್ಟ್ ಸೈಜ್ ಇಂಟು ನಂಬರ್ ಆಫ್ ಕಾಂಟ್ರಾಕ್ಟ್ಸ್ ಆ್ಯಕ್ಚುಲಿ ಫಾರ್ಮುಲಾ ಇಲ್ಲ. ನೋಡ್ರಿ, ಕಾಂಟ್ರಾಕ್ಟ್ ಸೈಜ್ ಇಂಟು ನಂಬರ್ ಆಫ್ ಕಾಂಟ್ರಾಕ್ಟ್ಸ್ ಸಿಗ್ತಾ, 5,000 ಯೂನಿಟ್ಸ್ ಅಂತ ಸಿಗ್ತಾ. ಸರಿ, ಮುಗೀತು, ಈಗ ಆಲ್ಮೋಸ್ಟ್ ಮುಗೀತು ರೀ. ಈಗ ಸ್ಟಾರ್ಟ್ ಮಾಡೋಣ. ಸರಿ, ಫಸ್ಟ್ ನಂಬರ್ ಕೊಡ್ತೀನಿ. ಲಾಂಗ್ ಪೊಸಿಷನ್, ಶಾರ್ಟ್ ಪೊಸಿಷನ್ ಐತಿ, ಇದು ಶಾರ್ಟ್ ಪೊಸಿಷನ್. ಸರಿಪ್ಪ, ಫಸ್ಟ್ ಲಾಂಗ್ ಪೊಸಿಷನ್ ಮಾರ್ಜಿನ್ ಅಕೌಂಟ್ ರೆಡಿ ಮಾಡ್ಬೇಕು. ಸೊ ಇದು ಮಾಡ್ಬೇಕಂದ್ರೆ ಏನ್ರಿಪ್ಪ, ಫಸ್ಟ್ ಡೇಟ್ ಬರೀಬೇಕು. ಡೇಟ್ ನೀವು ಯಾವಾಗ ಚಾಲೂ ಮಾಡ್ಬೇಕು, June 1 ಚಾಲೂ ಮಾಡ್ಬೇಕು. ಅವರು June 2 ಕೊಟ್ಟಾರ. June 2 ಬೇಡ, June 1 ನೀವು ಚಾಲೂ ಮಾಡ್ಬೇಕು. ಸೊ June 1, June 2, June 3, June 4, June 5, June 6, ಬಿಕಾಸ್ June 6 ಮಟ್ಟ ಐತಿ ಎಲ್ಲ, ಹೌದಲ್ಲ, June 6 ಮಟ್ಟ ಐತಿ. ಸರಿ, ನೆಕ್ಸ್ಟ್ ಏನು ಬರೀಪ್ಪ, ಪ್ರೈಸ್ ಬರೀರಿ. June 1 ಪ್ರೈಸ್ ಅವರು ಕೊಟ್ಟಿಲ್ಲ, ಹೌದಾ, June 1 ಪ್ರೈಸ್ ಅವರು ಕೊಟ್ಟಿಲ್ಲ. ಸೊ ಅದಕ್ಕೆ ಏನು ಮಾಡಿರಿಪ್ಪ, June 1 ಪ್ರೈಸ್ ಐತಲ್ಲ ನಿಮ್ದು, ಇದು ನಿಮ್ದು June 1 ಪ್ರೈಸ್ ಪರ್ ಯೂನಿಟ್ ಇನಿಷಿಯಲ್ ಅಂತ ಐತಲ್ಲ, ಇನಿಷಿಯಲ್ ಅಂತ ಅಂದರೆ ಸ್ಟಾರ್ಟಿಂಗ್ June 1ಗೆ ಎಷ್ಟೈತಿ ಪ್ರೈಸ್, 25 ಐತಿ. ಸೊ 25.00 ಅಂದರೆ 00 ಹಚ್ಚಿರಿಪ್ಪ, ಹಂಗೆ 25.00 ಹಚ್ಚಿರಿಪ್ಪ. ಈಗ June 2 ಪ್ರೈಸ್ ಕೊಟ್ಟಾರ ಅವರು 25.50, June 3 24.30, June 4 26.50, June 5 25.10, June 6 25.75. ಇದು ಎಲ್ಲ ಇಲ್ಲಿ ಐತಿ ರೀ. June 2 ಇಲ್ಲಿ ಐತಿ, ಐತಲ್ಲ, ಅದು ಕಾಪಿ ಪೇಸ್ಟ್ ಮಾಡ್ಬೇಕು. ಅರ್ಥ ಆಯ್ತಾ. ಸರಿ, ಈಗೇನು ಮಾಡಿರಿಪ್ಪ, ಚೇಂಜ್ ಕಾಲಮ್ ಮಾಡಿರಿ. ಚೇಂಜ್ ಕಾಲಮ್ ನಿಮಗೆ ಹೇಳಿದ್ದೆ ನಾನು, ಫಸ್ಟ್ ಯಾವಾಗಲೂ ಏನು ಬರೋಂಗಿಲ್ಲ. ಫಸ್ಟ್ ನೋಡಿರಿ, ಥರ್ಡ್ ಕಾಲಮ್ ಏನೈತಿ, ಗೇನ್ ಆರ್ ಲಾಸ್ ರುಪೀಸ್ ಐತಿ, ಲಾಸ್ಟ್ ಮಾರ್ಜಿನ್ ಬ್ಯಾಲೆನ್ಸ್ ಅಂತ ಐತಿ. ಸೊ ಫಸ್ಟ್ ಮತ್ತು ಇದು ಸೆಕೆಂಡ್ ಕಾಲಮ್, ಎರಡು ಕಾಲಮ್ ಡ್ಯಾಶ್ ಬಿಡಬೇಕು. ಈಗ ನೋಡಿಪ್ಪ, ಎರಡು ಕಾಲಮ್ ಡ್ಯಾಶ್ ಬಿಡಬೇಕು, ಇದು ಬ್ಲ್ಯಾಂಕ್ ಬಿಡಬೇಕು.
ಈಗ ಮಾರ್ಜಿನ್ ಬ್ಯಾಲೆನ್ಸ್ ಅಂದರೆ ಇದ ಬ್ಯಾಲೆನ್ಸ್. ಮಾರ್ಜಿನ್ ಬ್ಯಾಲೆನ್ಸ್ ಅಂದರೆ ಏನ್ರಿಪ್ಪ? ಇನಿಷಿಯಲ್ ಮಾರ್ಜಿನ್ ಬ್ಯಾಲೆನ್ಸ್. ಮಾರ್ಜಿನ್ ಬ್ಯಾಲೆನ್ಸ್ ಅಂದರೆ ಏನ್ರಿಪ್ಪ? ಇನಿಷಿಯಲ್ ಮಾರ್ಜಿನ್ ಬ್ಯಾಲೆನ್ಸ್. ಇನಿಷಿಯಲ್ ಮಾರ್ಜಿನ್ ಬ್ಯಾಲೆನ್ಸ್ ಎಷ್ಟೈತಿ? ಓಕೆ, ಇನಿಷಿಯಲ್ ಮಾರ್ಜಿನ್ ಬ್ಯಾಲೆನ್ಸ್ ಎಷ್ಟೈತಿ? 15,000 ಐತಿ. ಸೊ ಇನಿಷಿಯಲ್ ಮಾರ್ಜಿನ್ ಬ್ಯಾಲೆನ್ಸ್ 15,000 ಅಂತ ಬರೀರಿ. ಅರ್ಥ ಆಯ್ತಾ? ಓಕೆ, ಸರಿ. ಈಗ ನೆಕ್ಸ್ಟ್ ನೋಡ್ರಿಪ್ಪ, 25.50 ಐತಿ. 25.50 ಮೈನಸ್ 25.00. 25.50 ಮೈನಸ್ 25.00 ಮಾಡ್ರಿಪ್ಪ, ಪ್ಲಸ್ 0.50 ಬರ್ತೈತಿ. ಪ್ಲಸ್ 0.50 ಬರ್ತೈತಿ. ಪ್ಲಸ್ 0.50 ಇಂಟು 5,000 ಯೂನಿಟ್ಸ್. ಪ್ಲಸ್ 0.50 ಇಂಟು 5,000 ಮಾಡ್ರಿಪ್ಪ. ಎಷ್ಟು ಬರ್ತೈತ್ರಿಪ್ಪ? ಪ್ಲಸ್ ಐತಿ, ಪ್ಲಸ್ ಐತಿ. ಸೊ ಪ್ಲಸ್ 2,500 ಬರ್ತೈತಿ. ಪ್ಲಸ್ 2,500 ಪ್ಲಸ್ 15,000 ಎಷ್ಟು ಬರ್ತೈತಿ ರೀ? 17,500 ಬರ್ತೈತಿ. ಕರೆಕ್ಟಾ? ಸರಿ, ಮುಗೀತಿದು. ನೆಕ್ಸ್ಟ್ ಐತಿ 24.30 ಮೈನಸ್ 25.50. 24.30 ಮೈನಸ್ 25.50 ಮಾಡ್ರಿಪ್ಪ. ಆನ್ಸರ್ ಕ್ಯಾಲ್ಕುಲೇಟರ್ ಒಳಗೆ ಮೈನಸ್ 1.20 ಬರ್ತೈತಿ. ಮೈನಸ್ 1.20 ಇಂಟು 5,000 ಮಾಡ್ರಿ. ಎಷ್ಟು ಬರ್ತೈತಿಪ್ಪ? ಮೈನಸ್ 6,000 ಬರ್ತೈತಿ. ಮೈನಸ್ 6,000 ಪ್ಲಸ್ 17,500 ಎಷ್ಟು ಬರ್ತೈತಿ ರೀ? 11,500 ಬರ್ತೈತಿ. ಕರೆಕ್ಟಾ? ಹಾಂ, ಮುಗೀತಿದ್ದು. ನೆಕ್ಸ್ಟ್ ಐತಿ 26.50 ಮೈನಸ್ 24.30. ಕ್ಯಾಲ್ಕುಲೇಟರ್ ಒಳಗೆ ಆನ್ಸರ್ ಎಷ್ಟು ಬರ್ತೈತಿ ರೀಪ್ಪ? ಪ್ಲಸ್ 2.20 ಬರ್ತೈತಿ. ಪ್ಲಸ್ 2.20 ಪ್ಲಸ್ 2.20 ಇಂಟು 5,000 ಮಾಡ್ರಿಪ್ಪ. ಪ್ಲಸ್ 11,000 ಬರ್ತೈತಿ. ಪ್ಲಸ್ 11,000 ಪ್ಲಸ್ 11,500 ಎಷ್ಟು ಬರ್ತೈತಿ ರೀ? 22,500 ಬರ್ತೈತಿ. ಕರೆಕ್ಟಾ? ನೆಕ್ಸ್ಟ್ ಐತಿ 25.10 ಮೈನಸ್ 26.50. ಕ್ಯಾಲ್ಕುಲೇಟರ್ ಒಳಗೆ ಆನ್ಸರ್ ಎಷ್ಟು ಬರ್ತೈತಿ ರೀ? ಮೈನಸ್ 1.40 ಬರ್ತೈತಿ. ಮೈನಸ್ 1.40 ಇಂಟು 5,000 ಮಾಡ್ರಿ. ಮೈನಸ್ 7,000 ಬರ್ತೈತಿ. ಮೈನಸ್ 7,000 ಪ್ಲಸ್ 22,500 ಎಷ್ಟು ಬರ್ತೈತಿ ರೀ? 15,500 ಬರ್ತೈತಿ. ಕರೆಕ್ಟಾ? ನೆಕ್ಸ್ಟ್ ಐತಿ 25.75 ಮೈನಸ್ 25.10 ಎಷ್ಟು ಬರ್ತೈತಿ ರೀ? ಆನ್ಸರ್ ಕ್ಯಾಲ್ಕುಲೇಟರ್ ಒಳಗೆ ಪ್ಲಸ್ 0.65 ಬರ್ತೈತಿ. ಪ್ಲಸ್ 0.65 ಇಂಟು 5,000 ಮಾಡ್ರಿ. ಎಷ್ಟು ಬರ್ತೈತಿ ರೀ? ಪ್ಲಸ್ 3,250 ಬರ್ತೈತಿ. ಪ್ಲಸ್ 3,250 ಪ್ಲಸ್ 15,500 ಮಾಡ್ರಿ. ಎಷ್ಟು ಬರ್ತೈತಿ ರೀ? 18,750 ಬರ್ತೈತಿ. ಅರ್ಥ ಆಯ್ತಾ? ಈಗ ನೋಡ್ರಿ, ನಿಮ್ದು ಮಿನಿಮಮ್ ಮೇಂಟೆನೆನ್ಸ್ ಬ್ಯಾಲೆನ್ಸ್ ಎಷ್ಟೈತಿ? 11,250 ಐತಿ. ಮಿನಿಮಮ್ ಇಷ್ಟು ಬ್ಯಾಲೆನ್ಸ್ ಇರಬೇಕು. ಇಷ್ಟು ಬ್ಯಾಲೆನ್ಸ್ಗಿಂತ ಕಮ್ಮಿ ಬಂದರೆ ಮಾರ್ಜಿನ್ ಕಾಲ್ ಮಾಡಬೇಕು. ಮಾರ್ಜಿನ್ ಬ್ಯಾಲೆನ್ಸ್ ಕಾಲಮಲ್ಲೇ ಏನ್ರಿ? ಮಾರ್ಜಿನ್ ಬ್ಯಾಲೆನ್ಸ್ ಕಾಲಮಲ್ಲೇ ಮೇಂಟೆನೆನ್ಸ್ ಬ್ಯಾಲೆನ್ಸ್ ಮೇಂಟೆನೆನ್ಸ್ ಮಾರ್ಜಿನ್ 11,250 ಒಳಗಿಲ್ಲೇ ಈ ಕಾಲಮಲ್ಲಿ ಅಮೌಂಟ್ ಬಂತಲ್ಲ, ಅವಾಗ ಮಾರ್ಜಿನ್ ಕಾಲ್ ಮಾಡಬೇಕು. ಈಗ ಮಾರ್ಜಿನ್ ಬ್ಯಾಲೆನ್ಸ್ ಕಾಲಮಲ್ಲಿ ನೋಡ್ರಿಪ್ಪ, ಎಲ್ಲ 15,000 17,500 11,500 22,500 15,500 18,750 ಐತಿ. 11,250 ಒಳಗೆ ಯಾವ ಅಮೌಂಟ್ ಬಂದಿಲ್ಲ. 11,250 ಒಳಗೆ ಯಾವ್ದು ಅಮೌಂಟ್ ಬಂದಿಲ್ಲ, ಅದಕ್ಕೆ ಮಾರ್ಜಿನ್ ಕಾಲ್ ಬರಂಗಿಲ್ಲ. ಅದಕ್ಕೆ ನೋಡೈತಿಪ್ಪ, ಬ್ಯಾಲೆನ್ಸ್ ನೆವರ್ ಫಾಲ್ಸ್ ಬಿಲೋ 11,050. ಸೊ ನೋ ಮಾರ್ಜಿನ್ ಕಾಲ್. ಮಾರ್ಜಿನ್ ಕಾಲ್ ಬರಂಗಿಲ್ಲ ಇಲ್ಲಿ, ಯಾಕಂದರೆ ಎಲ್ಲ ಮೇಂಟೆನೆನ್ಸ್ ಮಾರ್ಜಿನ್ 11,250ಗಿಂತ ಹೆಚ್ಚಿಗೆ ಐತಿ ಎಲ್ಲ ಬ್ಯಾಲೆನ್ಸ್. ಸೊ ಮಾರ್ಜಿನ್ ಕಾಲ್ ಬರಂಗಿಲ್ಲ. ಅರ್ಥ ಆಯ್ತಿದ್ದು? ಈಸಿ ಇತ್ತು ಇದು ಒಂದು ಲೆಕ್ಕಕ್ಕೆ ಭಾಳ ಈಸಿ ಇತ್ತು. ಓಕೆ, ಸರಿ. ನೆಕ್ಸ್ಟ್ ಹೋಗೋಣ. ಇದು ಬರ್ರಿ, ಈಗ ಶಾರ್ಟ್ ಪೊಸಿಷನ್ ಮಾಡಬೇಕು. ಈಗ ಶಾರ್ಟ್ ಪೊಸಿಷನ್ ಬರ್ರಿ. ಶಾರ್ಟ್ ಪೊಸಿಷನ್ ಮಾರ್ಜಿನ್ ಅಕೌಂಟ್. ಓಕೆ, ಫಾರ್ ಶಾರ್ಟ್ ಪೊಸಿಷನ್ ಗೇನ್ ಆ್ಯಂಡ್ ಲಾಸ್ ಆರ್ ಅಪೋಸಿಟ್. ಅಪೋಸಿಟ್ ಮಾಡಬೇಕಿಲ್ಲ. ಗೇನ್ ಆರ್ ಲಾಸ್ ಅಪೋಸಿಟ್ ಬರ್ತೈತಿ. ಗೇನ್ ಆರ್ ಲಾಸ್ ಅಪೋಸಿಟ್ ಬರ್ತೈತಿ. ನೋಡೋಣ, ಇದು ಗೇನ್ ಆರ್ ಲಾಸ್ ಅಪೋಸಿಟ್ ಬರ್ತೈತಿ. ಸೊ ನೋಡ್ತೀನಿ ತಡ್ರಿಪ್ಪ, ಬರ್ರಿ. ಹಾಂ, ಬರ್ರಿ, ಇದು ಸೆಂಟೆನ್ಸ್ ಭಾಳ ಇಂಪಾರ್ಟೆಂಟ್. ಫಾರ್ ಶಾರ್ಟ್ ಪೊಸಿಷನ್ ಗೇನ್ ಆ್ಯಂಡ್ ಲಾಸ್ ಆರ್ ಅಪೋಸಿಟ್. ಬರ್ರಿ, ಫಸ್ಟ್ ಡೇಟ್ ಕಾಲಮ್ ಕಾಪಿ ಪೇಸ್ಟ್ ಪೂರಾ ಇಲ್ಲೈತಲ್ಲ, ಡೇಟ್ ಕಾಲಮ್ ಪೂರಾ ಕಾಪಿ ಪೇಸ್ಟ್ ಮಾಡಿರಿ. ಅರ್ಥ ಆಯ್ತಾ? ಪೂರಾ ಕಾಪಿ ಪೇಸ್ಟ್ ಆಗಿತ್ತು ರೀ. ಸೆಕೆಂಡ್ ಕಾಲಮ್ ಐತಿ ಪ್ರೈಸ್ ಕಾಲಮ್. ಪ್ರೈಸ್ ಕಾಲಮ್ನು ಪೂರಾ ಕಾಪಿ ಪೇಸ್ಟ್ ಮಾಡಿರಿ. ಪ್ರೈಸ್ ಕಾಲಮ್ನು ಪೂರಾ ಕಾಪಿ ಪೇಸ್ಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಚೇಂಜ್ ಕಾಲಮ್ನು ಪೂರಾ ಕಾಪಿ ಪೇಸ್ಟ್ ಮಾಡ್ಕೋಬೇಕು. ಚೇಂಜ್ ಕಾಲಮ್ ಹೆಂಗೈತೆ ನೋಡ್ರಿ, ಹಂಗೆ ಪೂರಾ ಕಾಪಿ ಪೇಸ್ಟ್. ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಪೂರಾ ಕಾಪಿ ಪೇಸ್ಟ್. ಹೆಂಗೈತಿ ಡಿಟ್ಟೋ ಕಾಪಿ ಪೇಸ್ಟ್ ಚೇಂಜ್ ಕಾಲಮ್. ಅರ್ಥ ಆಯ್ತಾ? ಈಗ ನೋಡ್ರಿಪ್ಪ, ಗೇನ್ ಓರ್ ಲಾಸ್ ಕಾಲಮ್.
ಗೇನ್ ಅವ್ರ ಲಾಸ್ ಕಾಲಮ್ನ ಹೆಂಗೈತಲ್ಲ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್. ಗೇನ್ ಅವ್ರ ಲಾಸ್ ಕಾಲಮ್ನ ಪೂರ ಏನ್ರಿಪ್ಪ ಕಾಪಿ ಪೇಸ್ಟ್ ಮಾಡ್ರಿ. ಅರ್ಥ ಆಯ್ತಾ? ಬಟ್ ಇಲ್ಲಿ ಒಂದು ಸೆಂಟೆನ್ಸ್ ಐತಿ ಏನಿರಿಪ್ಪ, ಫೋರ್ ಶಾರ್ಟ್ ಪೊಸಿಷನ್ ಗೇನ್ ಆ್ಯಂಡ್ ಲಾಸ್ ಆರ್ ಅಪೋಸಿಟ್ ಅಂತ. ಫಸ್ಟ್ ಡ್ಯಾಶ್ ಐತಿ, ಡ್ಯಾಶ್ ಹೆಂಗೈತಿ ಹಂಗೆ, ಡ್ಯಾಶ್ ಹೆಂಗೈತಿ ಹಂಗೆ ಬರ್ಬೇಕು. ಕರೆಕ್ಟಾ? ಸೆಕೆಂಡ್ ಇಲ್ಲೇ ಪ್ಲಸ್ 2500 ಅಂತ ಐತಿ, ಪ್ಲಸ್ 2500. ಶಾರ್ಟ್ ಪೊಸಿಷನ್ಗೆ ಮೈನಸ್ 2500 ಬರ್ಬೇಕು, ಉಲ್ಟಾ ಬರ್ಬೇಕು, ಅಪೋಸಿಟ್ ಬರ್ಬೇಕು. ಇಲ್ಲೇ ಪ್ಲಸ್ 2500, ಇಲ್ಲೇ ಮೈನಸ್ 2500. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲೇ ಮೈನಸ್ 6000 ಅಂತ ಐತಿ, ಇಲ್ಲೇನು ಬರ್ಬೇಕಾ, ಪ್ಲಸ್ 6000 ಬರ್ಬೇಕು. ಅರ್ಥ ಆಯ್ತಾ? ಸರಿ. ನೆಕ್ಸ್ಟ್ ಇಲ್ಲೇ ಪ್ಲಸ್ 11000 ಅಂತ ಐತಿ, ಇಲ್ಲೇ ಮೈನಸ್ 11000 ಬರ್ಬೇಕು, ಇಲ್ಲೇ ಮೈನಸ್ 11000 ಬರ್ಬೇಕು. ಕರೆಕ್ಟಾ? ನೆಕ್ಸ್ಟ್ ಇಲ್ಲೇ ಮೈನಸ್ 7000 ಅಂತ ಐತಿ, ಇಲ್ಲೇ ಪ್ಲಸ್ 7000 ಬರ್ಬೇಕು ಶಾರ್ಟ್ ಪೊಸಿಷನಲ್ಲೇ. ನೆಕ್ಸ್ಟ್ ಇಲ್ಲೇ ಪ್ಲಸ್ 3250 ಐತಿ, ಇಲ್ಲೇ ಮೈನಸ್ 3250 ಬರ್ಬೇಕು. ಐತಿ? ಸರಿ. ಬರೀ ಪ್ಲಸ್ಗೆ ಮೈನಸ್ ಮಾಡ್ಕೋಬೇಕು, ಮೈನಸ್ಗೆ ಪ್ಲಸ್ ಮಾಡ್ಕೋಬೇಕು ಅಷ್ಟೇ. ಇಲ್ಲ ನೋಡ್ರಿ ಇಲ್ಲೇ. ಕರೆಕ್ಟಾ? ಇಲ್ಲೇ ಇಲ್ಲೇ ರೂಲ್ ಹೆಂಗೈತಿ ಹಂಗೆ ರೂಲ್, ಬಟ್ ಇಲ್ಲೇ ಅಪೋಸಿಟ್ ರೂಲ್, ಪ್ಲಸ್ಗೆ ಮೈನಸ್, ಮೈನಸ್ಗೆ ಪ್ಲಸ್. ಅರ್ಥ ಆಯ್ತಾ? ಸರಿ. ಈಗೇನು ಮಾಡ್ರಿಪ್ಪ, ಸಿಂಪ್ಲಿ ಫಸ್ಟ್ ಅಮೌಂಟ್ ಹೆಂಗೈತಿ, ಮಾರ್ಜಿನ್ ಬ್ಯಾಲೆನ್ಸ್, ಮಾರ್ಜಿನ್ ಬ್ಯಾಲೆನ್ಸ್ನ ಕಾಪಿ ಪೇಸ್ಟ್. ಬಟ್ ಫಸ್ಟ್ ಅಮೌಂಟ್ ಐತಲ್ಲ ಅಲ್ಲಿ 15000 ಅಂತ, ಇದು ಕಾಪಿ ಪೇಸ್ಟ್ ಬರ್ಬೇಕು, ಇದು ಕಾಪಿ ಪೇಸ್ಟ್, 15000 ಕಾಪಿ ಪೇಸ್ಟ್. ಈಗ ನೋಡ್ರಿಪ್ಪ, ಈಗ ಕ್ಯಾಲ್ಸಿ ತೊಗೋರಿ, ಮೈನಸ್ 2500 ಪ್ಲಸ್ 15000 ಎಷ್ಟು ಬರ್ತೈತಿ, 12500 ಬರ್ತೈತಿ. ಕರೆಕ್ಟಾ? ನೆಕ್ಸ್ಟ್ ಪ್ಲಸ್ 6000 ಪ್ಲಸ್ 12500 ಪ್ಲಸ್ 18500 ಬರ್ತೈತಿ. ಅರ್ಥ ಆಯ್ತಾ? ಈಗ ನೋಡ್ರಿಪ್ಪ, ಮೈನಸ್ 11000 ಪ್ಲಸ್ 18500 ಮಾಡಿರಿ, ಪ್ಲಸ್ 18500 ಮಾಡಿರಿ. ಎಷ್ಟು ಬರ್ತೈತಿಪ್ಪ, ಓನ್ಲಿ 7500 ಬರ್ತೈತಿ. ಎಷ್ಟು ಬರ್ತೈತಿ ರೀ, ಓನ್ಲಿ 7500. ಈಗ ಮಾರ್ಜಿನ್ ಕಾಲ್ ಮಾಡ್ಬೇಕು. ಯಾಕ್ರಿಪ್ಪ, ನಿಮ್ದು ಮೇಂಟೆನೆನ್ಸ್ ಮಾರ್ಜಿನ್ ಎಷ್ಟೈತಿ, ನಿಮ್ದು ಮೇಂಟೆನೆನ್ಸ್ ಮಾರ್ಜಿನ್ 11250 ಹೆಚ್ಚಿಗೆ ಬರ್ಬೇಕು. ಬಟ್ ನಿಮ್ದು ಆನ್ಸರ್ ಎಷ್ಟು ಬಂತಿಲ್ಲ, ಬರೀ 7500 ಬಂತ. ಅದಕ್ಕೆ ಏನು ಮಾಡಿರಿಪ್ಪ, 7500 ಮಾರ್ಜಿನ್ ಕಾಲ್ ಮಾಡಿರಿ, ಸೇಮ್ ಅಮೌಂಟ್ ಡಿಪಾಸಿಟ್ ಮಾಡಿರಿ. 7500 ಸೇಮ್ ಅಮೌಂಟ್ ಮಾರ್ಜಿನ್ ಕಾಲ್ ಮಾಡಿ, ಬಿಕಾಸ್ ಇಟ್ ಈಸ್ ಲೋವರ್ ದ್ಯಾನ್ 11250. ಸೊ ಮಾರ್ಜಿನ್ ಕಾಲ್ ಮಾಡಿರಿ, ಆಮೇಲೆ ಸೇಮ್ ಅಮೌಂಟ್ ಡಿಪಾಸಿಟ್ ಮಾಡಿರಿ, 7500 ಸೇಮ್ ಅಮೌಂಟ್ ಡಿಪಾಸಿಟ್ ಮಾಡಿರಿ. ಅರ್ಥ ಆಯ್ತಾ? ಸರಿ. ನೆಕ್ಸ್ಟ್ ಐತಿ, ನೆಕ್ಸ್ಟ್ ಪ್ಲಸ್ 7000 ಅಂತ ಐತಿ. ಏನ್ರಿ, ಪ್ಲಸ್ 7000 ಅಂತ ಐತಿ. ಈಗ ಏನು ಮಾಡ್ತೀವಿ, ಪ್ಲಸ್ 7000 ತಡೀರಿ ಒಂದು ನಿಮಿಷ. 7500 ಪ್ಲಸ್ 7500 15000 ಪ್ಲಸ್ 7000, ಓಕೆ 22000 ಬರ್ತೈತಿ. ಇದು ಎರಡು ಸೇರಿಸಿ ಪ್ಲಸ್ ಮಾಡ್ಕೋಬೇಕಿಲ್ಲ. ಇದು 7500 ಪ್ಲಸ್ 7500 ಈಸ್ ಈಕ್ವಲ್ ಟು ಎಷ್ಟು ಬಂತ್ರಿಪ್ಪ, 22000 ಬಂತಿದ್ದು. ಸಾರಿ, ಎಷ್ಟು ಬರ್ತೈತಿದ್ದು, ಐ ಥಿಂಕ್ 15000 ಬರ್ತೈತಿ. ಎಷ್ಟು ಬರ್ತೈತಿ, 15000 ಬರ್ತೈತಿ. ಅರ್ಥ ಆಯ್ತಿದ್ದು? ನೋಡಿರಿ, 7000 ಬ್ಯಾಲೆನ್ಸ್ ಬಂದಿದ್ದ, ಇದು ಮಾರ್ಜಿನ್ ಕಾಲ್ ಮಾಡಬೇಕು, ಇದು ಅಮೌಂಟ್ಗೆ ಡಿಪಾಸಿಟ್ ಮಾಡ್ಕೋಬೇಕು. ಸೊ 7500 ಪ್ಲಸ್ 7500 15000 ಬರ್ತೈತಿ. ಈಗ ಪ್ಲಸ್ 7000 ಪ್ಲಸ್ 15000 ಎಷ್ಟು ಬಂತ್ರಿಪ್ಪ, 22000 ಬಂತು. ಈಗ ನೆಕ್ಸ್ಟ್ ಮೈನಸ್ 3250 ಪ್ಲಸ್ 22000 18750 ಬರ್ತೈತಿ. ಇಷ್ಟೇ ಆನ್ಸರ್ ನೋಡ್ರಿಪ್ಪ, ಇಷ್ಟೇ ಮಾಡ್ಬೇಕು. ಏನು ಡೌಟ್ ಐತಿ ಇದ್ರಾಗ? ಈಸಿ ಐತಲ್ಲ? ಸ್ಕ್ರೀನ್ಶಾಟ್ ತಗೋರಿ. ಇದು ನಿಮ್ದು ಕ್ವಶನ್. ನೆಕ್ಸ್ಟ್ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3. ನೆಕ್ಸ್ಟ್ ಲಾಂಗ್ ಪೊಸಿಷನ್, ನೆಕ್ಸ್ಟ್ ಶಾರ್ಟ್ ಪೊಸಿಷನ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋಣ ತಡ್ರಿಪ್ಪ, ಇದು ಒಂದು ಐತಿ, ಇದು ಒಂದು ನೋಡೋಣ. ಕ್ವಶನ್ ನಂಬರ್ 3ನೇ, ಮಿಸ್ ಪವಿತ್ರ ಅಂತ ಐತಿ. ಓಕೆ ಸರಿ. ಓಕೆ, ಕ್ವಶನ್ ನೋಡ್ರಿ ಏನೈತಿ ಇದು ಕ್ವಶನ್. ಮಿಸ್ ಪವಿತ್ರ is a first time investor and is planning to buy a future contracts of HUL, Hindustan Unilever Limited. She had been reading a lot of futures trading and has read a lot of terminologies like margins, additional margins, amount,
withdrawals, etc. She has approached you to help her out in simulating the margins. ನೀವು ಏನು ಹೆಲ್ಪ್ ಮಾಡ್ತೀವಿ ಅಕ್ಕಿದ್ದ ನಿಮಗೆ ಮಾಡೋಕ್ಕೆ ಬರೋಂಗಿಲ್ಲ ನಂದು ಹೆಲ್ಪ್ ಮಾಡಬೇಕಂತ ಓಕೆ ಸರಿ ಆ್ಯಂಡ್ ಕ್ಯಾಶ್ ಫ್ಲೋಸ್ ಇಫ್ ಶಿ ಹ್ಯಾಡ್ ಬಾಟ್ ಒನ್ ಲಾಟ್ ಆಫ್ HUL ಫ್ಯೂಚರ್ಸ್ ಆ್ಯಟ್ ₹760 ಒನ್ ಲಾಟ್ಗೆ ಎಷ್ಟು ಅಂತ ₹760 ಅಂತ ಆನ್ 1st January 2015 and a lot size was 500 shares. Initial margin to be 20% and maintenance margin to be 75% of the initial margin. All margin calls were immediately paid and any amount in excess to the initial margin was immediately withdrawn. The closing prices for the past 10 days were, so days 1st January ಐತಿ ಜೂನ್ ಐತಿ ಜನವರಿ ಐತಿ 1st January 15 ಇಂದ 10th January 15 ಮತ ಕೊಟ್ಟಾರ ಅವರು ಓಕೆ ಆಮೇಲೆ ಕ್ಲೋಸಿಂಗ್ ಪ್ರೈಸ್ ಕೊಟ್ಟಾರ ಇಲ್ಲ ಕ್ಲೋಸಿಂಗ್ ಪ್ರೈಸ್ನೂ ಐತಿ ಸೊ ಸ್ಟಾರ್ಟ್ ಮಾಡೋಣ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ದ ಮಾರ್ಕೆಟಿಂಗ್ ಟು ಮಾರ್ಕೆಟ್ ರಿಪೋರ್ಟ್ ಮಾರ್ಕೆಟಿಂಗ್ ಟು ಮಾರ್ಕೆಟ್ ರಿಪೋರ್ಟ್ ಅರ್ಥ ಆಯ್ತಾ ಸರಿ ಬರ್ರಿಪ್ಪ ಫಸ್ಟ್ ನೋಡೋಣ ಗಿವನ್ ಇನ್ಫಾರ್ಮೇಷನ್ ಆರ್ ಗಿವನ್ ಡೇಟಾ ನೋಡ್ರಿಪ್ಪ ಫ್ಯೂಚರ್ಸ್ ಪರ್ಚೇಸ್ ಪ್ರೈಸ್ ಆನ್ 1st January 2015 760 ಐತಿ ಇಲ್ಲ ಐತಿ ನೋಡ್ರಿ ಇಲ್ಲಿ ಫ್ಯೂಚರ್ಸ್ ಪ್ರೈಸ್ ಎಷ್ಟೈತಿ ಫ್ಯೂಚರ್ಸ್ ಪ್ರೈಸ್ 760 ಐತಿ 760 ಅಂತ ಅಥವಾ ಬರೀರಿಪ್ಪ ಫ್ಯೂಚರ್ಸ್ ಪರ್ಚೇಸ್ ಪ್ರೈಸ್ 1st January 2015 760 ಐತಿ ಆಮೇಲೆ ಲಾಟ್ ಸೈಜ್ ಎಷ್ಟೈತಿ ಲಾಟ್ ಸೈಜ್ ಈಸ್ 500 ಶೇರ್ಸ್ ಕರೆಕ್ಟಾ ಲಾಟ್ ಸೈಜ್ ಈಸ್ 500 ಶೇರ್ಸ್ ಓಕೆ ಇನಿಷಿಯಲ್ ಮಾರ್ಜಿನ್ ರೇಟ್ ಎಷ್ಟೈತಿ ಇನಿಷಿಯಲ್ ಮಾರ್ಜಿನ್ ರೇಟ್ ಈಸ್ 20% ಐತಿ ಇಲ್ಲೇ ಇನಿಷಿಯಲ್ ಮಾರ್ಜಿನ್ ರೇಟ್ 20% ಸರಿ ತಗೋರಿಪ್ಪ ಇನಿಷಿಯಲ್ ಮಾರ್ಜಿನ್ ರೇಟ್ 20%. ನೆಕ್ಸ್ಟ್ ಮೇಂಟೆನೆನ್ಸ್ ಮಾರ್ಜಿನ್ ಇಸ್ 75% ಆಫ್ ದ ಇನಿಷಿಯಲ್ ಮಾರ್ಜಿನ್ ಎಲ್ಲೈತ್ರಿ ಇದು ಮೇಂಟೆನೆನ್ಸ್ ಮಾರ್ಜಿನ್ ಇಸ್ 75% ಆಫ್ ದ ಇನಿಷಿಯಲ್ ಮಾರ್ಜಿನ್ ಕೊಟ್ಟಾರ ಅವ್ರು ಸೆಂಟೆನ್ಸ್ ಸೇಮ್ ಟು ಸೇಮ್ ಕೊಟ್ಟಾರ ಸೊ ತಗೋರಿಪ್ಪ ಹೆಂಗೈತಿ ಹಂಗೆ ಬರೀರಿ ಅರ್ಥ ಆಯ್ತಾ ನೆಕ್ಸ್ಟ್ ಪೊಸಿಷನ್ ಏನೈತ್ರಿಪ್ಪ ಅಂತ ಲಾಂಗ್ ಫ್ಯೂಚರ್ಸ್ ಪೊಸಿಷನ್ ಏನೈತ್ರಿಪ್ಪ ಲಾಂಗ್ ಫ್ಯೂಚರ್ಸ್ ಐತಿ ಎಲ್ಲೇ ಕೊಟ್ಟಾರ ಅವರು ಲಾಂಗ್ ಫ್ಯೂಚರ್ಸ್ ಅಂತ ಸ್ವಲ್ಪ ನೋಡ್ರಿಪ್ಪ ಎಲ್ಲೈತಿ ಲಾಂಗ್ ಫ್ಯೂಚರ್ಸ್ ಅಂತ ನಾನು ನೋಡ್ತೀನಿ ಶಿ ಹ್ಯಾಡ್ ಲಾಂಗ್ ಅಂತ ನಾನು ಓದಿಲ್ಲ ಏನು ಕೊಟ್ಟಿಲ್ಲ ಅಂದರೆ ಲಾಂಗ್ ಪೊಸಿಷನ್ ಅದು ಓಕೆ ಏನು ಲಾಂಗ್ ಬಗ್ಗೆ ಏನು ಕೊಟ್ಟಿಲ್ಲ ನೋಡ್ರಿ ಲಾಂಗ್ ಬಗ್ಗೆ ಏನು ಕೊಟ್ಟಿಲ್ಲ ಅಂದರೆ ಅದು ಲಾಂಗ್ ಪೊಸಿಷನ್ ಏನು ಕೊಟ್ಟಿಲ್ಲ ಅಂದರೆ ಏನ್ರಿಪ್ಪ ಲಾಂಗ್ ಪೊಸಿಷನ್ ಸೊ ಪೊಸಿಷನ್ ಏನ್ರಿಪ್ಪ ಲಾಂಗ್ ಪೊಸಿಷನ್ ಅಂತ ಬರೀರಿ ಕರೆಕ್ಟಾ ಸರಿ ಆಮೇಲೆ ರೂಲ್ ನಮ್ದು ಏನೈತಿ ಇದು ರೂಲ್ ಬಿಡ್ರಿಪ್ಪ ಇದು ನಿಮಗೆ ಬರ್ತೈತಿ ಇದು ಬಿಡ್ತೀನಿ ಸರಿ ನೋಡ್ರಿ ಸೆಂಟೆನ್ಸ್ ನೋಡ್ರಿ ಇಫ್ ಮಾರ್ಜಿನ್ ಫಾಲ್ಸ್ ಬಿಲೋ ಮೇಂಟೆನೆನ್ಸ್ ಮಾರ್ಜಿನ್ ಕಾಲ್ ಮಾಡ್ಕೋಬೇಕು ನಿಮ್ಗೆ ಗೊತ್ತೈತ್ರಿಪ್ಪ ಮಾರ್ಜಿನ್ ನಮ್ದು ಮೇಂಟೆನೆನ್ಸ್ ಮಾರ್ಜಿನ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀರಿಪ್ಪ ಅದಕ್ಕಿಂತ ಒಳಗೆ ಅಮೌಂಟ್ ಬಂತಲ್ಲ ಅವಾಗ ಮಾರ್ಜಿನ್ ಕಾಲ್ ಮಾಡ್ಬೇಕು ಅದಕ್ಕಿಂತ ಹೆಚ್ಚಿಗೆ ಬಂದಂದ್ರೆ ಇಫ್ ಬ್ಯಾಲೆನ್ಸ್ ಎಕ್ಸೀಡ್ಸ್ ಇನಿಷಿಯಲ್ ಮಾರ್ಜಿನ್ ಎಕ್ಸೆಸ್ ವಿತ್ಡ್ರಾನ್ ಮಾಡ್ಬೇಕಂತ ಇದು ಸೆಂಟೆನ್ಸ್ ಎಲ್ಲಿತ್ರಿಪ್ಪ ಇದು ಇಲ್ಲೈತೆ ನೋಡ್ರಿ ಇಲ್ಲ ಆ್ಯಂಡ್ ಎನಿ ಅಮೌಂಟ್ ಇನ್ ಎಕ್ಸೆಸ್ ಟು ದ ಇನಿಷಿಯಲ್ ಮಾರ್ಜಿನ್ ವಾಸ್ ಇಮಿಡಿಯೇಟ್ಲಿ ವಿತ್ಡ್ರಾನ್ ಅಂತ ಐತಿ ನೋಡಿ ಈ ಸೆಂಟೆನ್ಸ್ ಭಾಳ ಇಂಪಾರ್ಟೆಂಟ್ ನೋಡ್ರಿ ರೂಲ್ಸ್ ನಮ್ದು ಇಫ್ ಮಾರ್ಜಿನ್ ಫಾಲ್ಸ್ ಬಿಲೋ ಮೇಂಟೆನೆನ್ಸ್ ಮಾರ್ಜಿನ್ ನಿಮ್ದು ಮಾರ್ಜಿನ್ ಬ್ಯಾಲೆನ್ಸ್ ಒಳಗೆ ಮೇಂಟೆನೆನ್ಸ್ ಮಾರ್ಜಿನ್ ಒಳಗೆ ಅಮೌಂಟ್ ಕಮ್ಮಿ ಬಂತು ಅವಾಗ ಮಾರ್ಜಿನ್ ಕಾಲ್ ಮಾಡ್ಬೇಕು ಬಾಯ್ ಚಾನ್ಸ್ ನಿಮ್ದು ಮೇಂಟೆನೆನ್ಸ್ ಮಾರ್ಜಿನ್ ಜಾಸ್ತಿ ಬಂತು ಮೇಂಟೆನೆನ್ಸ್ ಮಾರ್ಜಿನ್ಗಿಂತ ಜಾಸ್ತಿ ಬಂತು ನಿಮ್ದು ಅಮೌಂಟ್ ಆವಾಗ ಎಕ್ಸೆಸ್ ಅಮೌಂಟ್ ವಿತ್ಡ್ರಾನ್ ಮಾಡ್ಬೇಕಂತ ಇದು ರೂಲ್ಸ್ ಐತಿ ಆಸ್ ಪರ್ ದ ಕ್ವಶನ್ ರೂಲ್ ಐತಿ ಸರಿ ಈಗ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಡ್ರಿ ಸ್ಟೆಪ್ 1 ನಮ್ದು ಕಾಂಟ್ರಾಕ್ಟ್ ವ್ಯಾಲ್ಯೂ ಮಾಡಬೇಕು ಯಾಕಂದ್ರೆ ನಿಮಗೆ ಕಾಂಟ್ರಾಕ್ಟ್ ವ್ಯಾಲ್ಯೂ ಕೊಟ್ಟಿಲ್ಲ ಅವರು ಕಾಂಟ್ರಾಕ್ಟ್ ವ್ಯಾಲ್ಯೂ ನಮಗೆ ಕೊಟ್ಟಿಲ್ಲ ಸೊ ಕಾಂಟ್ರಾಕ್ಟ್ ವ್ಯಾಲ್ಯೂ ಮಾಡೋಣ ಕಾಂಟ್ರಾಕ್ಟ್ ವ್ಯಾಲ್ಯೂ ಹೆಂಗೆ ಮಾಡ್ತೀರಿಪ್ಪ ಕಾಂಟ್ರಾಕ್ಟ್ ವ್ಯಾಲ್ಯೂ ನೋಡ್ರಿ ಫಸ್ಟ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಪ್ರೈಸ್ ಐತಿ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟೈತಿ 760 ಐತಿ ಕಾಂಟ್ರಾಕ್ಟ್ ಪ್ರೈಸ್ 760 ಎಷ್ಟು ಸೈಜ್ ಐತಿ ನಿಮ್ಮ ಕಡೆ 500 ಸೈಜ್ ಐತಿ ಎಷ್ಟು ಸೈಜ್ ಐತಿ 500 ಸೈಜ್ ಐತಿ ಸೊ 760 ಇಂಟು 500 ಯು ವಿಲ್ ಗೆಟ್ 3,80,000 ಕಾಂಟ್ರಾಕ್ಟ್ ವ್ಯಾಲ್ಯೂ ಸ್ಟೆಪ್ 2 ಇನಿಷಿಯಲ್ ಮಾರ್ಜಿನ್ ಅಲ್ಲಿ ಮೇಲೆ ಮಾಡಿದಲ್ಲ ಸೇಮ್ ಟು ಸೇಮ್ ಸ್ಟೆಪ್ 2 ಇನಿಷಿಯಲ್ ಮಾರ್ಜಿನ್ ಬಗ್ಗೆ ಏನು ಐತಿ ಇಲ್ಲಿ ಕ್ವಶನಲ್ಲಿ ಇನಿಷಿಯಲ್ ಮಾರ್ಜಿನ್ ಎಷ್ಟು ತೊಗೋಬೇಕಂತ 20% ತೊಗೋಬೇಕಂತ ಸೊ ಇನಿಷಿಯಲ್ ಮಾರ್ಜಿನ್ 20% ಆನ್ ಕಾಂಟ್ರಾಕ್ಟ್ ಪ್ರೈಸ್ ಆನ್ ಕಾಂಟ್ರಾಕ್ಟ್ ವ್ಯಾಲ್ಯೂ 3,80,000 ಮೇಲೆ 20% ತೊಗೋರಿಪ್ಪ 76,000 ಬಂತು ಇದು ಇನಿಷಿಯಲ್ ಮಾರ್ಜಿನ್ ಈಗ ಏನು ಮಾಡಬೇಕು ಸ್ಟೆಪ್ 3 ಮೇಂಟೆನೆನ್ಸ್ ಮಾರ್ಜಿನ್ ಮಾಡಬೇಕು ಮೇಂಟೆನೆನ್ಸ್ ಮಾರ್ಜಿನ್ ಬಗ್ಗೆ ಇನ್ಫಾರ್ಮೇಷನ್ ಐತಿ ಮೇಂಟೆನೆನ್ಸ್ ಮಾರ್ಜಿನ್ ಎಷ್ಟು ಮಾಡ್ಕೋಬೇಕಂತ 75% ಆಫ್ ದ ಇನಿಷಿಯಲ್ ಮಾರ್ಜಿನ್ ನಮ್ಮ ಕಡೆ ಐತಿ
76,000 ಇದರ ಮೇಲೆ ಎಷ್ಟು ಪರ್ಸೆಂಟ್ ತೊಗೋಬೇಕಂತ 75% ತೊಗೋಬೇಕಂತ 76,000 ಮೇಲೆ 75% ತೊಗೋರಿಪ್ಪ 57,000 ಬಂತು. ಇದು ನಮಗೆ ಮೇನ್ ಅಮೌಂಟ್. ಇದು ಒಳಗೆ ಬಂದಂದರೆ ಇದು ಒಳಗೆ ಮೇಂಟೆನೆನ್ಸ್ ಮಾರ್ಜಿನ್ 57,000 ಬಂತು. ಇದು ಒಳಗೆ ಅಮೌಂಟ್ ಬಂದಂದರೆ ಮಾರ್ಜಿನ್ ಕಾಲ್ ಮಾಡಬೇಕಂತ. ಇದಕ್ಕಿಂತ 57,000ಕ್ಕಿಂತ ಹೆಚ್ಚಿಗೆ ಅಮೌಂಟ್ ಬಂತು ಆವಾಗ ವಿತ್ಡ್ರಾನ್ ಮಾಡಬೇಕಂತ. ಕರೆಕ್ಟಾ? ಸರಿ, ಇದು ಭಾಳ ಇಂಪಾರ್ಟೆಂಟ್ ನಮಗೆ. ಇದು ಬಿಡ್ರಿ, ಇದು ಬೇಡ, ಇದು ಮಾಡೋಣ. ಕಾಂಟ್ರಾಕ್ಟರ್ ಸೈಜ್ ಲಾಟ್ ಸೈಜ್ 500 ಶೇರ್ಸ್. ಲಾಟ್ ಸೈಜ್ 500 ಶೇರ್ಸ್. ಸೊ ಕೆಳಗಡೆ ಬರೀತೀನಿ, ಲಾಟ್ ಸೈಜ್ 500 ಶೇರ್ಸ್. ಸರಿ, ಈಗ ಮಾಡೋಣ ನೋಡಿ. ಮಾರ್ಕೆಟ್ ಟು ಮಾರ್ಕೆಟ್ ರಿಪೋರ್ಟ್ ಏನೈತಿಪ್ಪ? ಮಾರ್ಕೆಟ್ ಟು ಮಾರ್ಕೆಟ್ ರಿಪೋರ್ಟ್ ಐತಿ. ಸ್ಟಾರ್ಟ್ ಮಾಡೋಣ. ಮಾರ್ಕೆಟ್ ಟು ಮಾರ್ಕೆಟ್ ರಿಪೋರ್ಟಾ ಬರೀ ಫಸ್ಟ್ ಡೇಟ್ ಬರೀರಿಪ್ಪ. ಡೇಟ್ ನಾನು ನಿಮ್ಗೆ ಹೇಳಿದ್ರಿಪ್ಪ, ಸ್ಟಾರ್ಟಿಂಗ್ ಏನು ಬರೀಬೇಕು? ಇನಿಷಿಯಲ್ ಬರೀಬೇಕು. ಸ್ಟಾರ್ಟಿಂಗ್ ಇನಿಷಿಯಲ್ ಬರೀಬೇಕು. ಸೊ ಇನಿಷಿಯಲ್ ಅಂತ ಬರೀರಿಪ್ಪ. ಸ್ಟಾರ್ಟಿಂಗ್ ಇನಿಷಿಯಲ್, ಆಮೇಲೆ ಡೇಟ್ ಚಾಲೂ ಮಾಡಿರಿ. ಅವರು ಕೊಟ್ಟಾರಲ್ಲ ಡೇಟ್, 1ನೇ ತಾರೀಕಿಂದ 10ನೇ ತಾರೀಕು ಮಟ್ಟ ಕಾಪಿ ಪೇಸ್ಟ್ ಮಾಡಿರಿ. 1ನೇ ತಾರೀಕಿಂದ 10ನೇ ತಾರೀಕು ಮಟ್ಟ ಕಾಪಿ ಪೇಸ್ಟ್ ಮಾಡಿರಿ ಆ್ಯಸ್ ಇಟ್ ಈಸ್. ಆಮೇಲೆ ಬಾಜು ಕಾಲಮ್ ಐತಿ ಪ್ರೈಸ್, ರುಪೀಸ್ ಒಳಗೆ ಐತಿ. ರುಪೀಸ್ ಒಳಗೆ ನೋಡಿರಪ್ಪ, ಇನಿಷಿಯಲ್ಗೆ ಎಷ್ಟು ತೊಗೋಬೇಕು? 760 ತೊಗೋಬೇಕು. ಯಾಕೆ ರೀ? ಇನಿಷಿಯಲ್ ಪ್ರೈಸ್ ನಿಮ್ದು 760 ಐತಿ. ಇಲ್ಲಿ ನೋಡಿರಿ, ಇನಿಷಿಯಲ್ ಪ್ರೈಸ್ ನಿಮ್ದು ಎಷ್ಟು ಐತ್ರಿಪ್ಪ? 760 ಐತಿ. ಸೊ ಇನಿಷಿಯಲ್ ಪ್ರೈಸ್ ಯಾವಾಗಲೂ ಏನು ಮಾಡಬೇಕು? 760 ಬರೀಬೇಕು. ಆಮೇಲೆ 1ನೇ ತಾರೀಕಿಂದ ಇಲ್ಲಿ ಕೊಡೋಣ ನೋಡಿರಪ್ಪ. 1ನೇ ತಾರೀಕಿಂದ ಇದು ಪ್ರೈಸ್ ಕಾಪಿ ಪೇಸ್ಟ್ ಮಾಡಿರಿ. ಪೂರಾ 785 ಇಂದ 723 ಮಟ್ಟ ಕಾಪಿ ಪೇಸ್ಟ್ ಮಾಡಿರಿ. ಇಲ್ಲ ಐತರಲ್ಲೇ 785 ಇಂದ 723 ಮಟ್ಟ ಕಾಪಿ ಪೇಸ್ಟ್ ಐತಿ, ಬರೀರಿಪ್ಪ. ಇದು ಮುಗಿದ ಮೇಲೆ ಏನು ಮಾಡಬೇಕು? ಚೇಂಜ್ ಮಾಡಬೇಕು. ಇದು ಮುಗಿದ ಮೇಲೆ ಏನು ಮಾಡಬೇಕು? ಚೇಂಜ್ ಮಾಡಬೇಕು. ಚೇಂಜ್ ಹೆಂಗೆ ಮಾಡ್ತೀರಿಪ್ಪ? ನನಗೆ ಹೇಳಿದಿರ ಚೇಂಜ್ ಕಾಲಮ್, ಆಮೇಲೆ ಗೇನ್ ಆರ್ ಲಾಸ್ ಕಾಲಮ್ ರುಪೀಸ್, ಆಮೇಲೆ ಮಾರ್ಜಿನ್ ಬ್ಯಾಲೆನ್ಸ್ ಬರೀಬೇಕು. ಮಾರ್ಜಿನ್ ಬ್ಯಾಲೆನ್ಸ್ ಏನೊಂದು ಕಾಲಮ್ ಹಾಕ್ರಿಪ್ಪ, ಇಲ್ಲಿ ಆಕ್ಷನ್ ಕಾಲಮ್ ಅಂತ ಹಾಕ್ರಿ. ಏನ್ರಿ ಆಕ್ಷನ್ ಕಾಲಮ್ ಇಲ್ಲಾಂದ್ರೆ ರಿಮಾರ್ಕ್ಸ್ ಕಾಲಮ್ ಹಾಕ್ರಿ. ನೋಡ್ರಿಪ್ಪ, ನನಗೆ ಹೇಳಿದ್ದ ಚೇಂಜ್ ಮತ್ತು ಗೇನ್ ಆರ್ ಲಾಸ್ ಕಾಲಮ್ ಡ್ಯಾಶ್ ಬರಬೇಕು. ಇಲ್ಲೇ ಮಾರ್ಜಿನ್ ಬ್ಯಾಲೆನ್ಸಲ್ಲೇ ಫಸ್ಟ್ ಇನಿಷಿಯಲ್ ಮಾರ್ಜಿನ್ ಬರಬೇಕು. ಇನಿಷಿಯಲ್ ಮಾರ್ಜಿನ್ ಎಲ್ಲೈತಿ? ಇಲ್ಲೈತಿ. ಇನಿಷಿಯಲ್ ಮಾರ್ಜಿನ್ ಅಮೌಂಟ್ ಎಲ್ಲೈತಿ? ಎಷ್ಟು ಐತಿ? 76,000 ಐತಿ. ಇದು 76,000 ಇಲ್ಲೇ ಬರಬೇಕು. ಐತಲ್ಲ 76,000 ಬರೀರಿ. ಇರಲಿ, ಮುಗೀತಾ? ಏನು ಆಕ್ಷನ್ ಬರಂಗಿಲ್ಲ, ಬಿಡ್ರಿ ಇದು. ನೆಕ್ಸ್ಟ್ ಐತೆ ನೋಡ್ರಿಪ್ಪ, ಇಲ್ಲಿಂದ ಚಾಲೋ ಐತೆ ನೋಡ್ರಿಪ್ಪ. ಇಲ್ಲಿಂದ ಏನು ಮಾಡಿರಿಪ್ಪ? 785 ಮೈನಸ್ 760. 785 ಮೈನಸ್ 760 ಮಾಡಿರಿ. ಕ್ಯಾಲ್ಸಿ ಒಳಗೆ ಎಷ್ಟು ಆನ್ಸರ್ ಬರ್ತೈತಿಪ್ಪ? +25 ಬರ್ತೈತಿ. ಎಷ್ಟು ಬರ್ತೈತಿಪ್ಪ? +25. +25 ಇಂಟು 500 ಶೇರ್ಸ್. +25 ಇಂಟು 500 ಶೇರ್ಸ್. 25 ಇಂಟು 500 ಎಷ್ಟು ಬಂತ? 12,000. ನೋಡಿರಿ, +25 ಇಂಟು 500 ಮಾಡಿರಿಪ್ಪ. +12,500 ಬರ್ತೈತಿ. +12,500 +76,000 88,500. 88,500 ಅರ್ಥ ಆಯ್ತಾ? 88,500 ಬಂತ. ಈಗ ನೋಡ್ರಿಪ್ಪ, ಇದು 88,500 ಇದು ಮೇಂಟೆನೆನ್ಸ್ ಮಾರ್ಜಿನ್ಗಿಂತ ಹೆಚ್ಚಿಗೆ ಐತಿ. 88,500 ಏನೈತಿಪ್ಪ? ಮೇಂಟೆನೆನ್ಸ್ ಮಾರ್ಜಿನ್ಗಿಂತ ಹೆಚ್ಚಿಗೆ ಐತಿ. ಮೇಂಟೆನೆನ್ಸ್ ಮಾರ್ಜಿನ್ಗಿಂತ ಹೆಚ್ಚಿಗೆ ಬಂದರೆ ವಿತ್ಡ್ರಾ ಮಾಡಬೇಕಂತ. ಎಕ್ಸೆಸ್ ಅಮೌಂಟ್ ವಿತ್ಡ್ರಾ ಮಾಡಬೇಕಂತ. ಅದಕ್ಕೆ ಏನ್ರಿಪ್ಪ? 88,500 57,000ಕ್ಕಿಂತ ಹೆಚ್ಚಿಗೆ ಐತಿ. ಅದಕ್ಕೆ ಎಕ್ಸೆಸ್ ಅಮೌಂಟ್ ವಿತ್ಡ್ರಾ ಮಾಡಬೇಕಂತ. ಹೆಂಗೆ ಮಾಡ್ತೀವಿ ಎಕ್ಸೆಸ್ ಅಮೌಂಟ್ ವಿತ್ಡ್ರಾ? ಸಿಂಪಲ್ ಮಾಡ್ಕೋಬೇಕು. ಎಕ್ಸೆಸ್ ಅಮೌಂಟ್ ವಿತ್ಡ್ರಾ ಮಾಡ್ಬೇಕಂದ್ರೆ ಏನ್ರಿಪ್ಪ? ಸಿಂಪಲ್, ಇದು ಅಮೌಂಟ್ ಇಲ್ಲೈತಲ್ಲ ಅಮೌಂಟ್, ಇದು +12,500 ಐತಲ್ಲ ಇಲ್ಲಿ, +12,500 ಇದು ಏನು ಮಾಡಬೇಕು? ವಿತ್ಡ್ರಾ ಮಾಡಬೇಕು. +12,500 ಅಮೌಂಟ್ ವಿತ್ಡ್ರಾ ಮಾಡಬೇಕು. ಆ್ಯರೋ ಮಾರ್ಕ್ ಹಾಕಿ 76,000 ಹಾಕ್ರಿಪ್ಪ. ಆ್ಯರೋ ಮಾರ್ಕ್ ಹಾಕಿ 76,000 ಮಾಡಿರಿಪ್ಪ. ಸಿಂಪಲ್. +12,500 ವಿತ್ಡ್ರಾ ಮಾಡಿರಿ, 76,000 ಆ್ಯರೋ ಮಾರ್ಕ್ ಹಾಕಿ ತೋರಿಸ್ರಿ. ಮುಗೀತಾ? ಈ ಥರ ಮಾಡ್ಬೇಕು ನೋಡ್ರಿಪ್ಪ. ಬರ್ರಿ ಸೆಕೆಂಡ್ ನೋಡೋಣ. ಸೆಕೆಂಡ್ ಐತಿ 815 ಮೈನಸ್ 785 ಎಷ್ಟು ಬರ್ತೈತಿ? +30 ಬರ್ತೈತಿ. +30 ಇಂಟು 500 ಮಾಡಿರಿ. ಎಷ್ಟು ಬರ್ತೈತಿ? +15,000 ಬರ್ತೈತಿ. +15,000 +88,000 +88 ಐ ಥಿಂಕ್ ಅಷ್ಟು ಬರ್ತಬೇಕಾದ್ರೆ ತಡೀರಿಪ್ಪ. 88,500 +15,000. ಓಕೆ, ಇಲ್ಲಿ ಬೆಳಂಗಿಲ್ಲ ಅಷ್ಟು. 76,000 +15,000. ಹಾಂ ಇಲ್ಲಿ ಬೇರೆ ಐತಲ್ಲ, ಇಲ್ಲಿ ಬೇರೆ ಐತಿ. ಎಲ್ಲ ಸ್ಟಾರ್ಟಿಂಗಿಗೆ ಆ್ಯಡ್ ಮಾಡಿಬಿಟ್ಟಾರ. ಎಲ್ಲ ಸ್ಟಾರ್ಟಿಂಗ್ ಐತಿ. ಓಕೆ, ಸರಿ ಅರ್ಥ ಆಯ್ತು. ಏನ್ರಿಪ್ಪ ಇಲ್ಲಿ ಸಿಂಪಲ್ ಏನು ಮಾಡ್ಕೋಬೇಕು ನೋಡಿರಿ. 815
ಮೈನಸ್ 785 ಎಷ್ಟು ಬಂತ್ರಿಪ್ಪ ಪ್ಲಸ್ 30 ಬತ್ತು ಪ್ಲಸ್ 30 ಇಂಟು 500 ಮಾಡಿರಿಪ್ಪ ಪ್ಲಸ್ 15,000 ಬರ್ತೈತಿ ಕರೆಕ್ಟಾ ಪ್ಲಸ್ 15,000 ಇನಿಷಿಯಲ್ ಅದಕ್ಕೆ ಬೋಲ್ಡ್ ಐತಿ ಇಲ್ಲ ಅಮೌಂಟ್ ಇಲ್ಲೇ ಅದಕ್ಕೆ ಬೋಲ್ಡ್ ಐತಿ ಪ್ಲಸ್ 15,000 ಪ್ಲಸ್ 76,000 ಎಷ್ಟು ಬಂತ್ರಿಪ್ಪ 91,000 ಬಂತು ಎಷ್ಟು ಬಂತ್ರಿ 91,000 ಈಗ ನೋಡ್ರಿ ಇಲ್ಲೇ 15,000 ಬಂತ ಪ್ಲಸ್ ಬಂತಿಲ್ಲೇ ಅದಕ್ಕೆ ಏನು ಮಾಡಿರಿಪ್ಪ ವಿತ್ಡ್ರಾ ಮಾಡಿರಿ ನೋಡಿರಿ ಇದು 91,000 57,000ಗಿಂತ ಹೆಚ್ಚಿಗೆ ಐತಿ ಹಾಂ ಮೇಂಟೆನೆನ್ಸ್ 57,000 ಮೇಂಟೆನೆನ್ಸ್ ಮಾರ್ಜಿನ್ಗಿಂತ ಹೆಚ್ಚಿಗೆ ಐತಿ 91,000 ಸೊ ಎಕ್ಸೆಸ್ ಅಮೌಂಟ್ ವಿತ್ಡ್ರಾ ಮಾಡ್ಕೋಬೇಕು ಪ್ಲಸ್ 15,000 ಏನು ಮಾಡಿರಿಪ್ಪ ವಿತ್ಡ್ರಾ ಮಾಡಿರಿ ಆ್ಯರೋ ಮಾರ್ಕ್ ಹಾಕಿ 76,000 ತೋರಿಸ್ರಿ ಇಲ್ಲಿ ಅರ್ಥ ಆಯ್ತಾ ಸರಿ ನೆಕ್ಸ್ಟ್ 725 ಮೈನಸ್ 815 ಮಾಡಿರಿ ಕ್ಯಾಲ್ಕುಲೇಟರ್ ಒಳಗೆ ಆನ್ಸರ್ ಎಷ್ಟು ಬರ್ತೈತಿ ಮೈನಸ್ 90 ಬರ್ತೈತಿ ಮೈನಸ್ 90 ಇಂಟು 500 ಮಾಡಿರಿ ಮೈನಸ್ 45,000 ಬರ್ತೈತಿ ಈಗೇನು ಮಾಡಿರಿ ತಡೀರಿ ಮೈನಸ್ 45,000 ಪ್ಲಸ್ 76,000 ಓಕೆ 31,000 ಬರ್ತೈತಿ ಹಾಂ ಓಕೆ ಮೈನಸ್ 45,000 ಪ್ಲಸ್ 76,000 ಪ್ಲಸ್ 76,000 ಮಾಡಿರಿ ಎಷ್ಟು ಬರ್ತೈತಿಪ್ಪ 31,000 ಬರ್ತೈತಿ ಪಾಸಿಟಿವ್ 31,000 ಬರ್ತೈತಿ ಈಗ ನೋಡ್ರಿಪ್ಪ ಇದು 31,000 ಕಮ್ಮಿ ಐತಿ ಇದು 57,000 ಮೇಂಟೆನೆನ್ಸ್ ಮಾರ್ಜಿನ್ಗಿಂತ ಕಮ್ಮಿ ಐತಿ 31,000 ಸೊ ಏನು ಮಾಡ್ಕೋಬೇಕಾ ಇದು ಮೈನಸ್ ಬಂತಲ್ಲ ಮೈನಸ್ 45,000 ಮಾರ್ಜಿನ್ ಕಾಲ್ ಮಾಡ್ಕೋಬೇಕು ಮೈನಸ್ ಬಂತಲ್ಲ ಮೈನಸ್ 45,000 ಮಾರ್ಜಿನ್ ಕಾಲ್ ಮಾಡ್ಬೇಕು ಆ್ಯರೋ ಮಾರ್ಕ್ ಹಾಕಿ 76,000 ತೋರಿಸ್ಬೇಕಿಲ್ಲ ಅರ್ಥ ಆಯ್ತಾ ಇದ್ರಾಗ ಏನು ಡೌಟಾ ಸರಿ ನೆಕ್ಸ್ಟ್ ಎಲ್ಲಿದ್ರಿ ಇಲ್ಲೆಲ್ಲ ನಮ್ದು 701 ಮೈನಸ್ 725 ಮಾಡಿರಿ ಕ್ಯಾಲ್ಕುಲೇಟರ್ ಒಳಗೆ ಮೈನಸ್ 24 ಬರ್ತೈತಿ ಮೈನಸ್ 24 ಇಂಟು 500 ಮಾಡಿರಿ ಮೈನಸ್ 12,000 ಬರ್ತೈತಿ ಈಗ ಮೈನಸ್ 12,000 ಪ್ಲಸ್ 76,000 ಮೈನಸ್ 12,000 ಪ್ಲಸ್ 76,000 ಮಾಡಿರಿ 64,000 ಬರ್ತೈತಿ ಎಷ್ಟು ಬರ್ತೈತಿ ರೀ 64,000 ಬರ್ತೈತಿ ಈಗ 64,000 57,000ಗಿಂತ ಹೆಚ್ಚಿಗೆ ಐತಿ 64,000 ಏನ್ರಿಪ್ಪ 64,000 57,000ಗಿಂತ ಹೆಚ್ಚಿಗೆ ಐತಿ ಅದಕ್ಕೆ ಏನು ಇದು ಮಾರ್ಜಿನ್ ಕಾಲ್ ಬರಂಗಿಲ್ಲ ಏನು ಮಾರ್ಜಿನ್ ಕಾಲ್ ಬರಂಗಿಲ್ಲ ಅದಕ್ಕೆ ಡ್ಯಾಶ್ ಅಂತ ಹಾಕಿರಿ ಏನು ಮಾರ್ಜಿನ್ ಕಾಲ್ ಬರಂಗಿಲ್ಲ ಅದಕ್ಕೆ ಡ್ಯಾಶ್ ಅಂತ ಹಾಕಿರಿ ಓಕೆ ಇಲ್ಲಿ ಯಾಕೆ ವಿತ್ಡ್ರಾ ಮಾಡಿಲ್ಲ ನಾವು ಯಾಕಂದರೆ ಇಲ್ಲೇ ಮೈನಸ್ ಐತಿ ಇಲ್ಲೇ ಪ್ಲಸ್ 15,000 ಅಂದರೆ ವಿತ್ಡ್ರಾ 15,000 ಅಂತ ಬಂತ ಬಟ್ ಇಲ್ಲಿ ಮೈನಸ್ ಅಂತ ಐತಲ್ಲ ಅದಕ್ಕೆ ಇಲ್ಲೇ ಇದು ವಿತ್ಡ್ರಾನು ಬಂದಿಲ್ಲ ಮಾರ್ಜಿನ್ ಕಾಲ್ನು ಬಂದಿಲ್ಲ ಅರ್ಥ ಆಯ್ತಾ ಇದು ಸರಿ ನೆಕ್ಸ್ಟ್ ನೋಡೋಣ 659 ಮೈನಸ್ 701 ಮಾಡಿರಿ ಮೈನಸ್ 42 ಬರ್ತೈತಿ ಮೈನಸ್ 42 ಇಂಟು 500 ಮಾಡಿರಿ ಮೈನಸ್ 21,000 ಬರ್ತೈತಿ ಮೈನಸ್ 21,000 ಪ್ಲಸ್ 76,000 ಮಾಡಿರಿ ಎಷ್ಟು ಬರ್ತೈತಿ 43,000 ಬರ್ತೈತಿ ಇದು 43,000 ಮೇಂಟೆನೆನ್ಸ್ ಮಾರ್ಜಿನ್ 57,000ಗಿಂತ ಕಮ್ಮಿ ಐತಿ ಹೌದಲ್ಲ 57,000ಗಿಂತ ಕಮ್ಮಿ ಐತಿ ಅದಕ್ಕೆ ಏನು ಮಾಡಿರಿಪ್ಪ ಮೈನಸ್ ಏನು ಮಾಡ್ತೀರಿ ಈಗ ಸಿಂಪ್ಲಿ ಏನು ಮಾಡಿರಿಪ್ಪ ಇದು ಮೈನಸ್ 21,000 ಆಮೇಲೆ ಇಲ್ಲೇ ಮೈನಸ್ 12,000 ಯಾಕಂದರೆ ಇದು ಇಲ್ಲೇ ಕಾಲ್ ಮಾಡಿಲ್ಲ ನಾವು ಇಲ್ಲಿ ನಾವು ಕಾಲ್ ಮಾಡಿಲ್ಲ 4ನೇ ತಾರೀಕಿಗೆ ನಾವು ಕಾಲ್ ಮಾಡಿಲ್ಲ ಯಾಕಂದರೆ ಇಲ್ಲೇ ಜಾಸ್ತಿ ಬಂತು ಅಮೌಂಟ್ ಜಾಸ್ತಿ ಬಂದಿದ್ದ ಅದಕ್ಕೆ ನಾವು ಕಾಲ್ ಮಾಡಿಲ್ಲ ಇಲ್ಲೇ ಅದಕ್ಕೆ ಏನು ಮಾಡಿರಿಪ್ಪ ಇದು ಎರಡು ಅಮೌಂಟ್ ಇದು ಐತಲ್ಲ ಇದು ಎರಡು ಅಮೌಂಟ್ ಮೈನಸ್ 12,000 ಆಮೇಲೆ ಮೈನಸ್ 21,000 ಎರಡು ಸೇರಿಸಿ ಎಷ್ಟ್ರಿಪ್ಪ ಮಾರ್ಜಿನ್ ಕಾಲ್ ಮೈನಸ್ 33,000ಗೆ ಕಾಲ್ ಮಾಡಿರಿಪ್ಪ ಮೈನಸ್ 33,000 ಕಾಲ್ ಮಾಡಿ ಆ್ಯರೋ ಮಾರ್ಕ್ ಹಾಕಿ 76,000 ತೋರಿಸ್ರಿ ಅರ್ಥ ಆಯ್ತಿದ್ದು ಯಾಕಂದರೆ ಎರಡು ನೆಗೆಟಿವ್ ಐತಿ ಸರಿ ಮುಗಿತಿದ್ದು 612 ಮೈನಸ್ 659 ಮಾಡಿರಿ ಎಷ್ಟು ಬರ್ತೈತಿಪ್ಪ ಮೈನಸ್ 47 ಬರ್ತೈತಿ ಮೈನಸ್ 47 ಇಂಟು 500 ಮಾಡಿರಿ ಮೈನಸ್ 23,500 ಬರ್ತೈತಿ ಮೈನಸ್ 23,500 ಪ್ಲಸ್ 76,000 ಮಾಡಿರಿ ಎಷ್ಟು ಬರ್ತೈತಿ 52,500 ಬರ್ತೈತಿ ಇದು 52,500 ಮೇಂಟೆನೆನ್ಸ್ ಮಾರ್ಜಿನ್ಗಿಂತ ಕಮ್ಮಿ ಐತಿ 57,000ಗಿಂತ ಕಮ್ಮಿ ಐತಿ ಅದಕ್ಕೆ ಮಾರ್ಜಿನ್ ಕಾಲ್ ಮಾಡಬೇಕು ಇದು ಮೈನಸ್ 23,500ಗೆ ಮಾರ್ಜಿನ್ ಕಾಲ್ ಮಾಡಿರಿ ಆ್ಯರೋ ಮಾರ್ಕ್ ಹಾಕಿ 76,000 ತೋರಿಸ್ರಿ ಅರ್ಥ ಆಯ್ತಾ ಸರಿ ನೆಕ್ಸ್ಟ್ 666 ಮೈನಸ್ 612 ಮಾಡಿರಿ ಎಷ್ಟು ಬರ್ತೈತಿ ಪ್ಲಸ್ 54 ಬರ್ತೈತಿ ಪ್ಲಸ್ 54 ಇಂಟು 500 ಮಾಡಿರಿ ಎಷ್ಟು ಬರ್ತೈತಿ ಪ್ಲಸ್ 27,000 ಬರ್ತೈತಿ ಓಕೆ ಪ್ಲಸ್ 27,000 ಪ್ಲಸ್ 76,000 ಎಷ್ಟು ಬಂತ 1,03,000 ಬಂತ
ಓಕೆ, ಹೆಚ್ಚಿಗೆ ಅಮೌಂಟ್ ಐತಿ, ಮೇಂಟೆನೆನ್ಸ್ ಮಾರ್ಜಿನ್ಗಿಂತ ಹೆಚ್ಚಿಗೆ ಅಮೌಂಟ್ ಐತಿ. ಸೊ ಅಮೌಂಟ್ ವಿತ್ಡ್ರಾ ಮಾಡ್ಕೋಬೇಕು. ಇದು ವಿತ್ಡ್ರಾ ಪ್ಲಸ್ 27,000 ಆ್ಯರೋ ಮಾರ್ಕ್ ಹಾಕಿ 76,000 ತೋರಿಸ್ಬೇಕು. ಅರ್ಥ ಆಯ್ತಾ? ಸರಿ, ನೆಕ್ಸ್ಟ್ 692 ಮೈನಸ್ 666 ಮಾಡಿರಿ. ಎಷ್ಟು ಬರ್ತೈತಿ? ಪ್ಲಸ್ 26 ಬರ್ತೈತಿ. ಪ್ಲಸ್ 26 ಇಂಟು 500 ಮಾಡಿರಿ. ಎಷ್ಟು ಬರ್ತೈತಿ ರೀ? ಪ್ಲಸ್ 13,000 ಬರ್ತೈತಿ. ಪ್ಲಸ್ 13,000 ಪ್ಲಸ್ 76,000 ಎಷ್ಟು ಬರ್ತೈತಿ ರೀ? 89,000 ಬರ್ತೈತಿ. ಈಗ ಪ್ಲಸ್ ಬಂತ. ಇದು 89,000 57,000ಗಿಂತ ಹೆಚ್ಚಿಗೆ ಐತಿ, ಅದಕ್ಕೆ ಎಕ್ಸೆಸ್ ಐತಿ, ಜಾಸ್ತಿ ಐತಿ. ಸೊ ಪ್ಲಸ್ 13,000ಗೆ ವಿತ್ಡ್ರಾ ಮಾಡಿರಿ, ಆ್ಯರೋ ಮಾರ್ಕ್ ಹಾಕಿ 76,000 ತೋರಿಸ್ರಿ. ಅರ್ಥ ಆಯ್ತಾ? ಸರಿ, ನೆಕ್ಸ್ಟ್ 719 ಮೈನಸ್ 692 ಮಾಡಿರಿ. ಪ್ಲಸ್ 27 ಬರ್ತೈತಿ. ಪ್ಲಸ್ 27 ಇಂಟು 500 ಮಾಡಿರಿ. ಎಷ್ಟು ಬಂತು ಅಮೌಂಟ್? ಪ್ಲಸ್ 13,500 ಬಂತ. ಪ್ಲಸ್ 13,500 ಪ್ಲಸ್ 76,000 ಮಾಡಿರಿ. 89,500 ಬರ್ತೈತಿ. ಇದು 89,500 ಮೇಂಟೆನೆನ್ಸ್ ಮಾರ್ಜಿನ್ಗಿಂತ ಹೆಚ್ಚಿಗೆ ಐತಿ, 57,000ಗಿಂತ ಹೆಚ್ಚಿಗೆ ಐತಿ, ಅದಕ್ಕೆ ಪ್ಲಸ್ 13,500 ವಿತ್ಡ್ರಾ ಮಾಡ್ಕೋಬೇಕು, ಆ್ಯರೋ ಮಾರ್ಕ್ ಹಾಕಿ 76,000 ತೋರಿಸ್ಬೇಕು. ನೆಕ್ಸ್ಟ್ ಐತಿ 723 ಮೈನಸ್ 719 ಮಾಡಿರಿಪ್ಪ. ಪ್ಲಸ್ 4 ಬರ್ತೈತಿ. ಪ್ಲಸ್ 4 ಇಂಟು 500 ಮಾಡಿರಿ. ಎಷ್ಟು ಬರ್ತೈತಿ? ಪ್ಲಸ್ 2,000 ಬರ್ತೈತಿ. ಪ್ಲಸ್ 2,000 ಪ್ಲಸ್ 76,000 ಎಷ್ಟು ಬಂತ್ರಿಪ್ಪ? 78,000 ಬಂತ. ಇದು 78,000 ಮೇಂಟೆನೆನ್ಸ್ ಮಾರ್ಜಿನ್ 57,000ಗಿಂತ ಹೆಚ್ಚಿಗೆ ಐತಿ. ಸೊ ಪ್ಲಸ್ 2,000 ವಿತ್ಡ್ರಾ ಮಾಡಿರಿ, ಆ್ಯರೋ ಮಾರ್ಕ್ ಹಾಕಿ 76,000 ತೋರಿಸ್ರಿ. ಅರ್ಥ ಆಯ್ತಿದ್ದು? ಈ ಥರ ಸಾಲ್ವ್ ಮಾಡ್ಬೇಕು. ಓಕೆ, ಈ ಥರ ಸಾಲ್ವ್ ಮಾಡ್ಬೇಕು. ಈಗ ನೋಡೋಂತಡ್ರಿಪ್ಪ, ನೋಡ್ರಿ, ಫೈನಲ್ ಪ್ರೈಸ್ ನಿಮ್ದು 723. ಫೈನಲ್ ಪ್ರೈಸ್ ನಿಮ್ದು ಎಷ್ಟ್ರಿಪ್ಪ? ಲಾಸ್ಟ್ ಪ್ರೈಸ್ ಅಲ್ಲ, ಅದು ಲಾಸ್ಟ್ ಪ್ರೈಸ್ 723 ಐತಿ. ಇನಿಷಿಯಲ್ ಪ್ರೈಸ್ 760 ಐತಿ. ಲಾಸ್ಟ್ ಪ್ರೈಸ್ ನಿಮ್ದು ಫೈನಲ್ ಪ್ರೈಸ್ 723 ಐತಿ. ಇನಿಷಿಯಲ್ ಪ್ರೈಸ್ ನಿಮ್ದು 760 ಐತಿ. ಅದು ಬರಿಬೇಕಿಲ್ಲ, ಫೈನಲ್ ಪ್ರೈಸ್ ಆ್ಯಂಡ್ ಇನಿಷಿಯಲ್ ಪ್ರೈಸ್. ಸೊ ಏನು ಮಾಡಿರಿಪ್ಪ ನೋಡ್ರಿ, ಸಿಂಪ್ಲಿ ಫೈನಲ್ ಪ್ರೈಸ್ ಮೈನಸ್ ಇನಿಷಿಯಲ್ ಪ್ರೈಸ್, ಲಾಸ್ ಬಂತ್ರಿ. ಫೈನಲ್ ಪ್ರೈಸ್ 723, ಇನಿಷಿಯಲ್ ಪ್ರೈಸ್ 760. ಇನಿಷಿಯಲ್ ಪ್ರೈಸ್ ಜಾಸ್ತಿ ಇತ್ತು, ಫೈನಲ್ ಪ್ರೈಸ್ ಕಮ್ಮಿ ಐತಿ. ಸೊ ಫೈನಲ್ ಪ್ರೈಸ್ ಮೈನಸ್ ಇನಿಷಿಯಲ್ ಪ್ರೈಸ್ 723 ಮೈನಸ್ 760 ಲಾಸ್ ಬಂತು ನಿಮಗೆ, ಹೌದಲ್ಲ? ಲಾಸ್ ಬಂತ. ಎಷ್ಟು ಲಾಸ್ ಬಂತ? ಮೈನಸ್ 37 ಬಂತ. 723 ಮೈನಸ್ 760 ಮೈನಸ್ 37 ಇಂಟು 500 ಶೇರ್ಸ್. ಸೊ ಇಂಟು 500 ಮಾಡಿರಿ. ಇಂಟು 500 ಮಾಡಿರಿಪ್ಪ. ಎಷ್ಟು ಬಂತ? ಮೈನಸ್ 18,500 ಬಂತ ಲಾಸ್ ಎಷ್ಟು ಬಂತ? ಮೈನಸ್ 18,500 ಲಾಸ್ ಬಂತ. ಇದು ಅರ್ಥ ಆಯ್ತದ? ಈ ಥರ ಸಾಲ್ವ್ ಮಾಡ್ಬೇಕು ನೋಡ್ರಿಪ್ಪ. ಓಕೆ, ಫೈನಲ್ ರಿಸಲ್ಟ್ ಇನಿಷಿಯಲ್ ಮಾರ್ಜಿನ್ ನಮ್ದು ಎಷ್ಟು ಬಂತ್ರಿಪ್ಪ? ಇಲ್ಲೈತಿ ಇನಿಷಿಯಲ್ ಮಾರ್ಜಿನ್ ನಮ್ದು ಎಷ್ಟು ಐತಿ? 76,000 ಐತಿ. ಕರೆಕ್ಟಾ? 76,000 ಬರೀರಿ. ಮೇಂಟೆನೆನ್ಸ್ ಮಾರ್ಜಿನ್ ನಮ್ದು ಎಷ್ಟು ಬಂತ್ರಿಪ್ಪ? 57,000 ಬಂತ. ಮೇಂಟೆನೆನ್ಸ್ ಮಾರ್ಜಿನ್ 57,000 ಬಂತ. ಸೊ 57,000 ಬರೀರಿ. ಟೋಟಲ್ ಲಾಸ್ ಎಷ್ಟು ಬಂತ್ರಿಪ್ಪ? 18,000 ಮೈನಸ್ 18,500 ಬಂತ. ಮುಗಿತಾ? ಈ ಥರ ಸೊಲ್ಯೂಷನ್ ಮಾಡಬೇಕು. ಅರ್ಥ ಆಯ್ತಾ? ತಗೋರಿ ಸ್ಕ್ರೀನ್ ಶಾಟ. ಇದು ನಿಮ್ಮದು ಕ್ವಶನ್. ಇನ್ನೂ ಸ್ವಲ್ಪ ಸಣ್ಣದು ಮಾಡ್ತೀನಿ. ತಗೋರಿ, ಇದು ನಿಮ್ಮದು ಕ್ವಶನ್, ಇದು ನಿಮ್ಮದು ಸೊಲ್ಯೂಷನ್. Okay, with this I will conclude this class. In the next video I will discuss the new problems. Thank you all of you.